ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಕಾಯಿ ತೇಳೆನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಕಾಯಿ ತೇಳೆನ್ನುತ್ತ ಅಂಗನೇಲ ಕುಮಿತ ಪತಿಯ ನೆಬ್ಬಿಸುವಳು ಅಂಗನೇಲ ಕುಮಿತ ಪತಿಯ ನೆಬ್ಬಿಸುವಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಶೃಂಗಾರದ ನಿದ್ರೆ ಸಾಕೆನ್ನುತ್ತ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಕಾಯಿ ತೇಳೆನ್ನುತ್ತ ಸರ್ವೇಭ್ಯೋ ನಮಃ. ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪರುತಿರೀನಸ್ಯ ಯಃ ಪರಸ್ಮ ಮಹೇಶ್ವರಃ. ಪ್ರಾತರಗ್ನಿಂ ಪ್ರಾತರಿಂದ್ರಂ ಹವಾಮಹೇ ಪ್ರಾತರ್ಮಿತ್ರಾ ವರುಣಾ ಪ್ರಾತರಶ್ವಿನಾ ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಮುತರುದ್ರಂ ಹುವೇಮ ಪ್ರಾತರ್ಜಿತಂ ಭಗಮುಗ್ರಂ ಹುವೇಮ ಭಯಂ ಪುತ್ರಮತಿಭೇದ್ಯೋ ವಿತರ್ತಾ ಆತ್ರಶ್ಚಿದ್ಯಂ ವನ್ಯಮಾನಸ್ತುರಶ್ಚಿದ್ರಾಜಾ ಶ್ಚಿದ್ಯಂ ಭಗಂ ಭಕ್ಷೀತ್ಯಾಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗೂಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗೂಟುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವವೋ ಕೃಷ್ಣ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವವೋ ಕೃಷ್ಣ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಕಾಯಿ ತೇಳೆನ್ನುತ್ತ ಪದುಮನಾಭನೆ ನಿನ್ನ ನಾಮಾಮೃತವನ್ನು ಪದುಮಾಕ್ಷಿಯರು ತಮ್ಮ ಗೃಹದೊಳಗೆ ಪದುಮನಾಭನೆ ನಿನ್ನ ನಾಮಾಮೃತವನ್ನು ಪದುಮಾಕ್ಷಿಯರು ತಮ್ಮ ಗೃಹದೊಳಗೆ ಲಕ್ಷ್ಮಿಯ ಸನ್ನಿಧಾನ ಇರುವ ಒಂದು ವಿಶೇಷವಾದಂತಹ ಎಲ್ಲ ಭಾರತೀಯ ಧರ್ಮಕರ್ಮಗಳಲ್ಲೂ ಕೂಡ ದೀಪವನ್ನು ಮೊದಲಿಗೆ ನಾವು ಹಚ್ಚುವುದು ನಮ್ಮ ಹಿರಿಯರಿಂದ ಬಂದ ಸಂಪ್ರದಾಯ. ಆ ಪ್ರಕಾರ ದೀಪ ಹಚ್ಚುವವರೆಲ್ಲರೂ ಕೂಡ ನಾವು ಆಶ್ರಯವನ್ನು ಹೊಂದಿದ ಈ ದೇಶಕ್ಕೂ ನಮಗೆ ಜನ್ಮ ಕೊಟ್ಟ ನಮ್ಮ ಮಾತೃಭೂಮಿಗೂ ನಮಗೆ ಜೀವನವನ್ನು ಅನುಗ್ರಹಿಸಿದಂತಹ ಇಲ್ಲಿ ನಾವು ಉದ್ಯೋಗಿಗಳಾಗಿರುವಂತಹ ಎಲ್ಲ ಸಂಸ್ಥೆಗಳಿಗೂ ಅದರ ಜೊತೆಗೆ ಈ ಸತ್ಕಾರ್ಯಕ್ಕೆ ಸಹಕರಿಸಿದಂತಹ ಸಮಸ್ತರ ಮನೆಯಲ್ಲೂ ನಿರಂತರ ಮಂಗಳವನ್ನು ಆ ಸತ್ಯನಾರಾಯಣ ದೇವರು ಅನುಗ್ರಹಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ದೀಪವನ್ನು ನಾವು ಹಚ್ಚಬೇಕು. ಓಂ ವಿಜ್ಯೋತಿಷ ನಮಃ ಪ್ರಕೃತಿ ಭದ್ರಾಯಿ ನಮಃ ಯೋತ್ಸ್ನಾಯಿ ರೂಪಿಣಿ ಶುಭಾಯಿ ದುರ್ಗಾಯಿ ದುರ್ಗಪಾರಾಯಿ ಸಾಮಾಯಿ ಸರ್ವಕಾರಣ್ಯೇ ಖ್ಯಾತಿ ಕೃಷ್ಣಾಯಿ ಭೂರಾಯಿ ನಮಃ ಅತಿ ಸೌಮ್ಯಾತಿ ರುದ್ರಾಯಿ ನತಾಸ್ತಸ್ಯೈ ನಮೋ ನಮಃ ನಮೋ ಜಗತ್ಪ್ರತಿಷ್ಠಾಯ
ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ರಾಗ ಇದ್ದು ರಾಗ ಶುದ್ಧತೆ ಇಲ್ಲದೇ ಇದ್ದರೂ ಹಾಡಿದರೆ ಆ ಮನೆಯಲ್ಲಿ ದಾರಿದ್ರ್ಯ ಯಾವುದೇ ವಿಧವಾದ ಅಮಂಗಲಗಳು ಪರಿಹಾರವಾಗುತ್ತದೆ. ಕಾಗದ ಬಂದಿದೆ ನಮ್ಮ ಪದ್ಮನಾಭನ ದೂತ ಅನ್ನುವ ಕೀರ್ತನೆಯನ್ನು ನಾವು ಹಾಡಿದರೆ ದೇವರು ಸಂತುಷ್ಟನಾಗಿ ಎಲ್ಲರ ಜೊತೆ ನಮ್ಮ ಸಂಬಂಧ ಉತ್ತಮಗೊಳ್ಳುವಂತೆ ಅನುಗ್ರಹಿಸ್ತಾನೆ. ಯಾರ ಜೊತೆಗೆ ನಮ್ಮ ಸಂಬಂಧ ಇರುವೋ, ಯಾರ ಜೊತೆಗೆ ಸಂಬಂಧ ಇರುವುದರಿಂದ ನಮಗೆ ಜೀವನ ಶ್ರೇಯಸ್ಸಾಗ್ತದೋ ಅಂತಹ ಸಂಬಂಧಗಳು ವೃದ್ಧಿಯಾಗುವಂತೆ ಅನುಗ್ರಹಿಸ್ತಾನೆ. ಅಂಬಿಗ ನಾನಿನ್ನ ನಂಬಿದೆ ಎಂದು ಕೀರ್ತನೆಯನ್ನು ಹಾಡಿದರೆ ನಮ್ಮನ್ನು ಕಷ್ಟಗಳ ಆ ಒಂದು ನದಿಯಿಂದ ದಾಟಿಸಿ ಸುಖದತ್ತ ಅವ ಮುನ್ನಡೆಸ್ತಾನೆ. ಆ ಒಂದೊಂದು ಪದ್ಯಗಳಿಗೂ ಒಂದೊಂದು ಬೇರೆ ಬೇರೆ ಅರ್ಥಗಳು ಫಲಗಳಿವೆ. ಹಾಗಾಗಿ ಸುಬ್ರಹ್ಮಣ್ಯ ಕಾರಂತರ ನೇತೃತ್ವದಲ್ಲಿ ಭಜನೆಯೊಂದಿಗೆ ಈ ವಾದಿರಾಜ ಕಲ್ಲೂರಾಯರಿಂದ ಆ ಕಥಾ ವಿವರಣೆಗಳು, ಆ ಕಥೆಯ ವಿಶೇಷವಾದಂತಹ ರಹಸ್ಯಗಳು, ಅದರ ಹೃದಯ ಭಾಗಗಳು ವಿವರಿಸಲ್ಪಟ್ಟು ಈ ಸತ್ಯನಾರಾಯಣ ಪೂಜೆ ಸಂಪನ್ನಗೊಳ್ಳಲಿದೆ. ಸತ್ಯನಾರಾಯಣ ಪೂಜೆಯಲ್ಲಿ ಪತ್ರ ಪೂಜೆ, ಪುಷ್ಪ ಪೂಜೆ, ಅಂಗಪೂಜೆ, ಆಭರಣ ಪೂಜೆ ಅನ್ನೋ ಬೇರೆ ಬೇರೆ ವಿಭಾಗಗಳಿವೆ. ಅದೆಲ್ಲವನ್ನೂ ಸಂಯೋಜಿಸಿಕೊಂಡು ಆ ದೇವರಿಗೆ ಪೂಜೆ ಸಂಪನ್ನಗೊಳ್ಳಲಿದೆ. ಪೂಜೆ ಮಾಡಿಸುವ ವ್ಯಕ್ತಿಗಳಿಂದ, ಪೂಜೆಯಲ್ಲಿ ಭಾಗವಹಿಸುವ ವ್ಯಕ್ತಿಗಳಿಂದ, ಪೂಜೆ ಮಾಡುವ ವ್ಯಕ್ತಿಗಳಾದ ನಮ್ಮಿಂದ ಏನು ಅಪರಾಧಗಳಿದ್ದರೂ ದೇವರು ಕ್ಷಮಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಾಗ ಯಥಾ ಸಂಪದ್ಭಿಹಿ ದ್ರವ್ಯೀತ ಸಂಕಲ್ಪ, ನಮ್ಮಲ್ಲಿ ಎಷ್ಟು ವಸ್ತುಗಳನ್ನು ಒಗ್ಗೂಡಿಸುವುದಕ್ಕೆ ಸಾಧ್ಯ ಇದೆಯೋ ಅಷ್ಟು ವಸ್ತುಗಳನ್ನು ಒಗ್ಗೂಡಿಸಿದ್ದೇನೆ, ಪೂಜೆಯಿಂದ ನೀನು ಸಂತೃಪ್ತನಾಗಬೇಕು ಅಂದರೆ ಸಂಕಲ್ಪದಲ್ಲಿ ಹೇಳಿಕೊಂಡು ಪೂಜೆಯಲ್ಲಿ ನಾವು ನಿರಂತರವಾಗಿ ನಮ್ಮ ಮನಸ್ಸನ್ನು ಏಕೀಕರಿಸುವುದು. ಹಾಗಾಗಿ ಪರವೂರಿನಲ್ಲಿದ್ದರೂ ಕೂಡ ನಮ್ಮ ದೇಶದ ಉತ್ತಮ ಸುವಸ್ತುಗಳನ್ನು ಸಂಗ್ರಹಿಸಿಕೊಂಡು, ಯಾಕೆ ಕೇಳಿದರೆ ಸತ್ಯನಾರಾಯಣ ಪೂಜೆಯಲ್ಲಿ ಬಾಳೆಯದ್ದಾದಂತಹ ಆ ವಿಶೇಷವಾದಂತಹ ಗಿಡಗಳ ಆ ಒಂದು ಛಾಯೆಯ ಅಡಿಯಲ್ಲಿ ಗಿಡಗಳ ನೆರಳಿನಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅಂತೇಳಿ ಸತ್ಯನಾರಾಯಣ ಪೂಜೆಯಲ್ಲಿ ಬಾಳೆ ಗಿಡಗಳು ಬೇಕೇ ಬೇಕು. ಉಳಿದ ಪುಷ್ಪಗಳು ಯಥಾಶಕ್ತಿ ಇದ್ರೂ ಇಲ್ಲದಿದ್ರೂ ನಡೀತದೆ ಅಂತ ಇದೆ. ಹಾಗಿದ್ರೆ ಬಾಳೆ ಗಿಡಗಳೇ ಯಾಕೆ ಬೇಕು? ಬಾಳೆಹಣ್ಣು ಅನ್ನೋದು ಪರಿಶುದ್ಧವಾದಂತಹ ಒಂದು ವೃಕ್ಷ. ಮಾವಿನ ಹಣ್ಣನ್ನು ನಾವು ದೇವರಿಗೆ ಸಮರ್ಪಿಸೋಣ. ನಾವು ತಿಂದು ಎಸೆದ ಹೆರಟೆಯಿಂದ ಮಾವಿನ ಹಣ್ಣು ಉತ್ಪತ್ತಿಯಾಗ್ತದೆ. ಬಾಳೆಹಣ್ಣು ಆಗಲ್ಲ, ಅದು ಯಾವುದೇ ಒಬ್ಬರು ತಿಂದೆಸೆದ ಬೀಜದಿಂದ ಉತ್ಪತ್ತಿಯಾಗುವ ಫಲವಲ್ಲ. ಅದು ತಾನಾಗಿಯೇ ಒಮ್ಮೆ ತಾನು ಸರಿಯಾದ ರೀತಿಯಲ್ಲಿ ಫಲವನ್ನು ಕೊಟ್ಟರೆ ತನ್ನ ಜೀವನವನ್ನು ತಾನೇ ಮತ್ತೆ ಅದು ಸ್ವಯಂ ನಾಶ ಮಾಡಿಕೊಳ್ಳುವ ವಿಶೇಷವಾದಂತಹ ಸಸ್ಯ. ಅದು ಪವಿತ್ರವಾದಂತಹ ಸಸ್ಯ. ಆದ್ದರಿಂದ ಪೂಜಾ ವಿಷಯಗಳಲ್ಲಿ ಯಾವುದೇ ಅಪವಿತ್ರತೆ ಇದ್ದರೂ ಕೂಡ ಅದರ ಪರಿಹಾರಕ್ಕಾಗಿ ಈ ಎರಡು ಕಡೆಯನ್ನು ಬಾಳೆಯ ಗಿಡಗಳನ್ನು ನಾವು ಸಂಯೋಜಿಸುವುದು ನಮ್ಮ ಹಿರಿಯರಿಂದ ಬಂದ ಪದ್ಧತಿ. ನಮ್ಮ ಹಿರಿಯರ ಒಂದೊಂದು ಆಚರಣೆಗೂ ಒಂದೊಂದು ವಿಶೇಷವಾದಂತಹ ಅರ್ಥಗಳಿದೆ, ಫಲಗಳಿದೆ. ಆ ಪ್ರಕಾರವಾಗಿ ಸತ್ಯನಾರಾಯಣ ದೇವರು ಇಲ್ಲಿ ಸನ್ನಿಹಿತರಾಗಿ ಸರ್ವರಿಂದಲೂ ಪೂಜೆಯನ್ನು ಸ್ವೀಕರಿಸಿಕೊಂಡು ಸರ್ವರಿಗೂ ಶ್ರೇಯಸ್ಸು ಸಿದ್ಧಿಯಾಗುವಂತೆ ಸತ್ಯನಾರಾಯಣ ಪೂಜೆಯಿಂದ ದರಿದ್ರೋ ಲಭತೆ ಉತ್ತಮ. ದರಿದ್ರ ಇತ್ತು ಸಂಪತ್ತಿಲ್ಲ ಅಂತ ಪೂಜೆ ಮಾಡಿದರೆ ಸಂಪತ್ತನ್ನು ಅನುಗ್ರಹಿಸ್ತಾನೆ. ನಮಗೆ ಬೇರೆ ಬೇರೆ ರೀತಿಯ ದುಃಖಗಳಿದೆ ಅಂತ ಪೂಜೆ ಮಾಡಿದರೆ ದುಃಖಗಳಿಂದ ನಿವೃತ್ತಿಯನ್ನು ಅನುಗ್ರಹಿಸ್ತಾನೆ. ಹೀಗೆ ಸತ್ಯನಾರಾಯಣ ಪೂಜೆಗೆ ಅನಂತವಾದ ಫಲ ಇದೆ. ಸತ್ಯನಾರಾಯಣ ಪೂಜೆಯ ಹೆಸರಿನಲ್ಲಿ ದೇವರು ಕಲಿಯುಗದಲ್ಲಿ ನಮಗೆ ಕಾಣುವುದಕ್ಕೆ ಸಿಗುತ್ತಾನೆ. ಈ ಸಭಾಗೃಹದಲ್ಲಿ ಕೃಷ್ಣದೇವರ ಆಶ್ರಯದಲ್ಲಿ ನಡೆಸಲ್ಪಡತಕ್ಕಂತಹ ಪೂಜೆಯಿಂದ ಸರ್ವರಿಗೂ ಶ್ರೇಯಸ್ಸಾಗುವಂತೆ ಎಷ್ಟೋ ಮಂದಿ ಸಹಕರಿಸ್ತಾರೆ. ಪೂಜೆಯಲ್ಲಿ ಭಾಗವಹಿಸುವುದಕ್ಕೆ ಅವರಿಗೆ ಆಗುವುದಿಲ್ಲ. ಅದಂತಹ ವ್ಯಕ್ತಿಗಳಿಗೂ ಕೂಡ ಈ ಪೂಜೆಯ ಸತ್ಫಲದಿಂದ ಶ್ರೇಯಸ್ಸಾಗುವಂತೆ ನಾವಿರುವ ಈ ದೇಶದಲ್ಲಿ ಈ ಒಂದು ನಿರಂತರವಾಗಿ ಉತ್ತಮವಾದಂತಹ ಸುಸ್ಥಿತಿ ಸಮೃದ್ಧಿಯೂ ಈ ಪೂಜೆಯಿಂದ ಸಿದ್ಧಿಸುವಂತೆ ಆಶ್ರಯ ಕೊಟ್ಟ ದೇಶ, ಜೀವನ ಕೊಟ್ಟಂತ ಜನ್ಮ ಕೊಟ್ಟ ದೇಶ ಎರಡೂ ಕೂಡ ಸಮೃದ್ಧಿಯಾಗಿರುವಂತೆ ಇದರಲ್ಲಿ ಭಾಗವಹಿಸಿದ ಸಮಸ್ತ ಮಾತೆಯರಿಗೆ ಜೀವನದಲ್ಲಿ ಸನ್ಮಂಗಲತೆ, ಸಂಪತ್ತು, ಮುತ್ತೈದತನ ಅಭಿವೃದ್ಧಿಯಾಗುವಂತೆ ಪುರುಷ ವರ್ಗಕ್ಕೆ ಅವರವರು ಮಾಡುವ ವ್ಯಾಪಾರ ವ್ಯವಹಾರಗಳಲ್ಲಿ ಶ್ರೇಯಸ್ಸು ಪ್ರಾಪ್ತಿಯಾಗುವಂತೆ ದೇವರು ಅನುಗ್ರಹಿಸಬೇಕು ಅಂತ ಹೇಳಿ ನಾವೆಲ್ಲ ವೈದಿಕರು ನಿಮ್ಮನ್ನೆಲ್ಲ ಇಟ್ಟುಕೊಂಡು ದೇವರ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಓಂ ಧ್ಯಾಯೇತ್ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾಭರಣಂ ಭಯಂ ನೀಲವರ್ಣಂ ವೀರವಾಸಂ ಜೀವತ್ಸವರಿಭೂಷಿತಂ ಗೋವಿಂದಂ ಗೋಪುರಾನಂದಂ ಬ್ರಹ್ಮಾಕ್ಷೀರವಿಭೂಷಿತಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸೃಜಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಗವರ್ಣಯನಂ ಯೋಗಿಭಿಃ ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ.
सत्यसुप्रभो सत्येशं सत्यसङ्कल्पं सत्यं सत्यं व्रतं हरिं सत्यचर्यं सत्ययोनिं सत्यशीर्षं महद्भजे पुरुषाय शाश्वते सहस्रकोटियुगधारिणे नमः सत्यनारायण स्वामिने नमः प्रदक्ष नमस्कारान् समर्पयामि ಮುಂದಿನ 20 ರಿಂದ 25 ನಿಮಿಷಗಳ ಕಾಲ ಭಗವತ್ ಸ್ಮರಣೆಯನ್ನು ಮಾಡುವಂತಹ ಹೊತ್ತು ಆದ ಕಾರಣ ನಿಮ್ಮ ಕಣ್ಣು ಮುಂದೆ ಸತ್ಯನಾರಾಯಣ ಸ್ವಾಮಿ ಬಿಟ್ಟರೆ ಬೇರೆ ಏನೂ ಕಾಣಕೂಡದು. ನೀವು ಆ ಸತ್ಯನಾರಾಯಣ ಸ್ವಾಮಿಯ ಪದತಲದಲ್ಲಿದ್ದೀರಿ, ಅಂದರೆ ಪಾದದ ಬುಡದಲ್ಲಿದ್ದೀರಿ, ಅವರ ಕಾಲ ಕೆಳಗಡೆ ಇದ್ದೀರಿ. ಆದ್ದರಿಂದಲೇ ಹೊರಗಡೆ ಒಳಗಡೆ ಮೇಲ್ಗಡೆ ಕೆಳಗಡೆ ಆಚೆ ಈಚೆ ಸತ್ಯನಾರಾಯಣ ಸ್ವಾಮಿ ಅಲ್ಲದೆ ಬೇರೆ ಯಾರೂ ಇಲ್ಲ. ಈ ಒಂದು ಭಾವದಿಂದಲೇ ಮುಂದಿನ ಕಥೆಯನ್ನು ನೀವು ಕೇಳಬೇಕು. ಆದ್ದರಿಂದಲೇ ಕೆಲಸ ಮಾಡುವವರು ನಾನು ಮಾಡುವಂತಹ ಕೆಲಸ ಸತ್ಯನಾರಾಯಣ ಸ್ವಾಮಿ ಕೆಲಸ ಎನ್ನುವ ದೃಷ್ಟಿಯಿಂದಲೇ ತೊಡಗಿಸಿಕೊಳ್ಬೇಕು. ಪ್ರಾರ್ಥನೆ ಮಾಡುವಾಗ ಹಿರಿಯರಾದಂತಹ ಪಂಜ ಭಾಸ್ಕರ ಭಟ್ರು ಹೇಳಿದರು, ಒಂದು ಸತ್ಕರ್ಮವನ್ನು ಮಾಡಲಿಕ್ಕಿದ್ದೇವೆ, ಗುಡ್ ವರ್ಕ್ ಅಚ್ಚೇ ಕಾಮ್. ಏನಿದು ಸತ್ಕರ್ಮ ಅಂತ ಹೇಳಿದರೆ, ಕರ್ಮ ಅಂದರೆ ಕೆಲಸ ನಮಗೆಲ್ಲರಿಗೂ ಗೊತ್ತಿದೆ. ಯಾವುದು ಸತ್ಕರ್ಮ ಅಂತ ಎಣಿಸಲ್ಪಡ್ತದೆ, ಯಾವುದು ಒಳ್ಳೆಯ ಕೆಲಸ ಅಂತ ಹೇಳಿ ಎಣಿಸಲ್ಪಡ್ತದೆ. ಏನು ಕೆಲಸವನ್ನು ನಾವು ಮಾಡ್ತೇವೋ, ಯಾವ ಕೆಲಸವನ್ನು ನಾವು ಪ್ರೀತಿಯಿಂದ ತೊಡಗಿಸಿಕೊಳ್ತೇವೋ ಆ ಎಲ್ಲ ಕೆಲಸವೂ ಕೂಡ ಭಗವಂತ ಅವನ ಪ್ರೀತಿಗಾಗಿ ಮಾಡ್ತಾ ಇದ್ದೇವೆ ಅಂತ ನೀವು ತಿಳ್ಕೊಂಡು ಮಾಡಿದರೆ ಆ ಕೆಲಸ ಮಾತ್ರ ಸತ್ಕರ್ಮ ಅಂತ ಎನಿಸಲ್ಪಡ್ತದೆ. ಭಗವಂತನ ಪ್ರೀತಿಗಾಗಿ ಮಾಡುವಂತಹ ಕೆಲಸ ಮಾತ್ರವೇ ಸತ್ಕರ್ಮ, ಒಳ್ಳೆಯ ಕೆಲಸ ಅಂತ ಅನಿಸಲ್ಪಡ್ತದೆ. ಆದ್ದರಿಂದಲೇ ಭಗವಂತನ ಬಗ್ಗೆ ಕೇಳುವುದು, ಭಗವಂತನ ಕುರಿತಾಗಿ ಆಡುವುದು, ಭಗವಂತನನ್ನು ನೋಡುವುದು, ಇವೆಲ್ಲವೂ ಕೂಡ ಸತ್ಕರ್ಮ ಅಂತ ಎನಿಸಲ್ಪಡ್ತದೆ. ಈಗ ನೋಡಿ, ನಿಮ್ಮ ತನುವೇ ಪೀಠ, ನಿಮ್ಮ ದೇಹವೇ ಪೀಠ, ಬೇರೆ ಪೀಠ ಬೇಡ ಭಗವಂತನಿಗೆ. ನಿಮ್ಮ ಮನವೇ ಮಂಟಪ, ನಿಮ್ಮ ಕಣ್ಣುಗಳೇ ದೀಪಗಳು, ನಯನ ಜ್ಯೋತಿಯ ಬೆಳಗುತ್ತಾ, ನಾಲಿಗೆಯ ಮಾಧ್ಯಮದಿ ಪೊಗಳುತ್ತಾ, ಕೊರಳನ್ನೇ ಶಂಖಧ್ವನಿಯಾಗಿಸುತ್ತಾ, ನನ್ನೊಳಗಿರುವ ನಾನು ಎನ್ನುವಂತಹ ಭಾವವನ್ನೇ ಭಗವಂತನಿಗೆ ಯಾವಾಗ ನೀವು ನೈವೇದ್ಯವನ್ನಾಗಿರ್ತೀರೋ ಆಗ ನಿಮ್ಮೊಳಗಿರುವಂತಹ ಭಗವಂತ ನಿಮ್ಮಿಂದ ಒಳ್ಳೆಯದನ್ನೇ ಮಾಡಿಸ್ತಾನೆ, ನಿಮ್ಮಿಂದ ಒಳ್ಳೆಯದನ್ನೇ ನಡೆಸ್ತಾನೆ. ಎಲ್ಲರೂ ನೋಡಿ, ಎಲ್ಲರೂ ತಿಳ್ಕೊಳ್ಳಿ, ನಮ್ಮ ಶಿರ ಎನ್ನುವುದು, ನಮ್ಮ ತಲೆ ಎನ್ನುವುದು ನೋಡಿ ಕಮಚಿ ಹಾಕಿದ ತಂಬಿಗೆ ಹಾಗೆ. ಈ ಭಾಗವನ್ನು ನೋಡಿ ತೆರೆದಿಟ್ಟ ಭಾಗ, ಇಟ್ ಇಸ್ ದ ಓಪನ್ ಪೋರ್ಷನ್, ಇದಿಷ್ಟನ್ನು ಓಪನ್ ಪೋರ್ಷನ್ ಅಂತ ತಿಳ್ಕೊಂಡ್ರೆ ನಮ್ಮ ತಲೆ ಕಮಚಿ ಹಾಕಿದ ತಂಬಿಗೆ ಹಾಗೆ. ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳೆಲ್ಲವನ್ನು ಭಗವಂತ ಅಲ್ಲೇ ಕೊಟ್ಟಿದ್ದಾರೆ. ಈ ತಂಬಿಗೆ ಒಳಗಿಂದ ಒಳ್ಳೆಯದನ್ನು ಕೇಳ್ಕೊಳ್ಳಿ, ಒಳ್ಳೆಯದನ್ನು ನೋಡ್ಕೊಳ್ಳಿ, ಒಳ್ಳೆಯದನ್ನು ಆಕ್ರಾಣಿಸಿ, ಒಳ್ಳೆಯದನ್ನು ಮಾತಾಡಿ. ಇಲ್ಲಿರುವಂತ ಭಗವಂತನಿಗೆ ನೀವು ಅಭಿಷೇಕ ಮಾಡ್ತೀರಿ ಅಂತಾದರೆ ಪ್ರತಿ ದಿವಸ ಅದಕ್ಕಿಂತ ದೊಡ್ಡ ಪೂಜೆ ಬೇರೆ ಏನೂ ಇಲ್ಲ. ಆದ್ರಿಂದಲೇ ಎದುರಿಗಿರುವಂತಹ ಈ ಸತ್ಯನಾರಾಯಣ ಸ್ವಾಮಿ ನಿಮ್ಮೊಳಗಡೂ ಇದ್ದಾನೆ, ನೀವು ನೋಡ್ತಾ ಇಲ್ಲ ಅವನನ್ನಷ್ಟೇ. ಸೊ ಇಟ್ ಇಸ್ ಅ ವಂಡರ್ಫುಲ್ ಅಪರ್ಚುನಿಟಿ. ಈಗ ಒಂದು ಅದ್ಭುತವಾದಂತಹ ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಒಳಗಿರುವಂತಹ ಸತ್ಯನಾರಾಯಣ ಸ್ವಾಮಿಯನ್ನು ನೀವು ನೋಡಿ. ಕೈಯಿಂದ ಒಳ್ಳೆ ಕೆಲಸ ಮಾಡಿದ್ದೀರಿ, ಹಿರಿಯರಾದಂಥ ಭಾಸ್ಕರ ಭಟ್ರು ಹೇಳಿದರೆ ಸತ್ಕರ್ಮ ಮಾಡಿದ್ದೀರಿ, ನೋಡಿದ್ದೀರಿ ಸತ್ಕರ್ಮವಾಗಿದೆ, ಹೇಳಿದ್ದೀರಿ ಭಜನೆ ಸತ್ಕರ್ಮವಾಗಿದೆ. ಈಗ ಒಳ್ಳೆಯದನ್ನು ಕೇಳುವ ಸತ್ಕರ್ಮದಲ್ಲಿ ತೊಡಗಿಸಿಕೊಳ್ಳಿ. ನಮಗೆ ಈ ಹೊತ್ತಿಗೆ ಚರಸೊತ್ತು ಇದೆ, ನಮ್ಮ ಜೊತೆ ಸ್ಥಿರ ಸೊತ್ತು ಇದೆ, ಪುರುಸೊತ್ತೊಂದಿದೆ. ಹಾಗಾಗಿ ಇಲ್ಲಿ ಪುರುಸೊತ್ತನ್ನು ಮಾಡಿಕೊಟ್ಟಿದ್ದಾರೆ. ನಮಗೊಂದು 25 ನಿಮಿಷದ ಅವಕಾಶವನ್ನು ಕೊಟ್ಟಿದ್ದಾರೆ. ಆ 25 ನಿಮಿಷದಲ್ಲಿ ಹಾಳು ಹರಟೆ ಮಾಡಿ ಮನವ ಗೀಳು ಮಾಡಿಕೊಳ್ಳದಿರು,
ಹರಿಯ ಸ್ಮರಿಸುತ್ತ ಕೇಳಿ ಎಡಿರೋ ವೈಕುಂಠಕ್ಕೆ ಅಂತ ದಾಸರು ಹೇಳಿದರು. ಸುಮ್ಮನೆ ಅವನ ಬಗ್ಗೆ ಇವನ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡುತ್ತಾ ಗೀಳು ಮಾತಾಡುತ್ತಾ ಜೀವನ ಹಾಳು ಮಾಡಿಕೊಳ್ಬೇಡಿ. ಮಾಧವನ ಸ್ಮರಣೆ ಮಾಡಿ ಎಡಿರೋ ವೈಕುಂಠಕ್ಕೆ, ಈ ಸತ್ಯನಾರಾಯಣ ಸ್ವಾಮಿ ಸ್ಮರಣೆ ಮಾಡಿಕೊಡಿ, ವೈಕುಂಠಕ್ಕೆ ಬೇರೆ ದಾರಿ ಬೇಡ, ಡೈರೆಕ್ಟ್ ಸಿಗ್ತದೆ ನಿಮಗೆ ಹೋಗೋಕೆ. ನೀವು ನೋಡಿ, ಒಂದು ನಾಯಿ ಮರಿ ಹುಟ್ಟುತ್ತೆ, ಒಂದು ಕೋಳಿ ಮರಿ ಹುಟ್ಟುತ್ತೆ, ಅದರ ಬರ್ತ್ಡೇ ಸೆಲೆಬ್ರೇಷನ್ ಯಾರು ಮಾಡೋದಿಲ್ಲ. ಒಂದು ಮಗು ಹುಟ್ಟುತ್ತೆ, ಅದಕ್ಕೆ ಜನ್ಮೋತ್ಸವ ಅಂತ ಕರೀತಾರೆ. ಜನ್ಮವನ್ನು ಉತ್ಸವ ಅಂತ ಆಚರಿಸಿಕೊಳ್ಳುವುದು ನಾವು ಮನುಷ್ಯರು. ಉತ್ಸವ, ಇದು ಸೆಲೆಬ್ರೇಷನ್, ಉತ್ಸವ. ನಿಮ್ಗೆ ಗೊತ್ತಾ ಉತ್ಸವ ಅಂದ್ರೆ ಏನು? ಸವ ಅಂತ ಹೇಳಿದ್ರೆ ದುಃಖ ಅಂತ ಒಂದು ಅರ್ಥ ಇದೆ. ಉತ್ಸವ ನಮ್ಮನ್ನು ದುಃಖದಿಂದ ಮೇಲೆಕ್ಕೊಯ್ಯುವಂಥದ್ದು ಏನುಂಟು ಅವೆಲ್ಲವೂ ಕೂಡ ಉತ್ಸವಗಳಾಗ್ತದೆ. ಈ ಜನ್ಮ ಎನ್ನುವುದು, ಈ ಮನುಷ್ಯ ಜನ್ಮ ಎನ್ನುವುದು ನಮ್ಮನ್ನು ದುಃಖದಿಂದ ಮೇಲೆಕ್ಕೊಯ್ಯುವಂಥದ್ದು. ಹುಟ್ಟು ಸಾವುಗಳೆಂಬ ಎರಡು ದಡಗಳ ನಡುವೆ ಹರಿಯುವ ಕೊಳಕು ನೀರು ಪವಿತ್ರ ತೀರ್ಥ ಸೂತ್ರವಾಗುವುದು, ಮಂಗಳ ಗಂಗೆಯಾಗುವುದು ಈ ಹರಿನಾಮ ಸ್ಮರಣೆಯ ಮೂಲಕವಾಗಿ, ಕೃಷ್ಣನಾಮ ಸ್ಮರಣೆಯ ಮೂಲಕವಾಗಿ, ದೇವರ ಧ್ಯಾನದ ಮೂಲಕವಾಗಿ. ಹಾಗಾಗಿ ಈ ಜನ್ಮವನ್ನು ಉತ್ಸವವಾಗಿಸುವಂತಹ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ರಾತ್ರಿ ದುಡಿತೇವೆ, ಹಗಲು ದುಡಿತೇವೆ, ಮಾಧವನ ಸ್ಮರಣೆ ಮಾಡಲಿಕ್ಕೆ, ಕೃಷ್ಣ ಸ್ಮರಣೆ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ ಅಂತಾಗಿ ಹೋಗಿದೆ. ಅವಕಾಶ ಈ ಹೊತ್ತಿಗೆ ಒದಗಿ ಬಂದಿದೆ. ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ಅಂತ ಯೋಚನೆ ಮಾಡಬೇಡಿ. ನಿಮ್ಮೆಂದಿಗೆ ಏನು ಕಾಣ್ತದೋ ಅದನ್ನೇ ಮನಸ್ಸಿನಲ್ಲಿ ಇಟ್ಬೇಡಿ. ಕಂಡಲ್ಲೆಲ್ಲ ಕಮಲನಾಭನ ಮೂರ್ತಿ, ಎಲ್ಲ ಠಾವಿನಲ್ಲೂ ಲಕ್ಷ್ಮೀ ವಲ್ಲಭನಿದ್ದಾನೆ, ಎಲ್ಲ ಕಡೆ ಇದ್ದಾನವ. ಆದ್ರಿಂದಲೇ ನಿಮ್ಮೊಳಗಿರುವವನನ್ನು, ಆಚೆ ಏನುಂಟು ಎಲ್ಲದರಲ್ಲಿಯೂ ಅವನೇ ಇದ್ದಾನೆ ಎನ್ನುವುದನ್ನು ನೀವು ಅನುಸಂಧಾನಗೊಳಿಸಿ, ಈ ಭಾವದಿಂದಲೇ ನೀವು ಮುಂದಿನ ಎಲ್ಲ ಮಾತುಗಳನ್ನು ಕೇಳಬೇಕು. ಬಂಧುಗಳೇ, ವೈಕುಂಠದಲ್ಲಿ ಅಕುಂಠಿತವಾದಂತಹ ವೈಕುಂಠದ ಯಾವುದೇ ಲೋಪಗಳಿಲ್ಲದಂತಹ ಅಕುಂಠಿತವಾದ ವೈಕುಂಠದಲ್ಲಿದ್ದೇ ತನ್ನ ಕಣ್ಣ ಕೊನೆಯ ಮನೆ ಚಲನೆಯಿಂದ ಪ್ರಪಂಚ ವ್ಯಾಪಾರವನ್ನೆಲ್ಲ ನೋಡಬರುವಂತಹ ಶ್ರೀಮನ್ನಾರಾಯಣನೇ ನಾರದ ಮಹರ್ಷಿಗಳಿಗೆ ಹೇಳಿದಂತಹ ಪರಮ ಪವಿತ್ರವಾದಂತಹ ಒಂದು ವೃತ ಇದೆ. ಆ ವೃತವನ್ನು ನಾನಿಲ್ಲಿ ಹೇಳಿದ್ದೇನೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ನೆಮ್ಮದಿಯಲ್ಲಿ, ಸಂಭ್ರಮದಲ್ಲಿ ಮಾಡಲಿಕ್ಕಾಗುವಂತಹ ವ್ರತ. ಸರಿಯಾಗಿ ಕೇಳ್ತಾರೆ, ವ್ರತವಲ್ಲ. ಹೌದು, ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ ಹೇಳ್ತೀರಿ, ಅದನ್ನು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು? ಸಹಜವಾಗಿ ಹುಟ್ಟುಕೊಳ್ತದೆ ಮನುಷ್ಯನಿಗೆ ಪ್ರಶ್ನೆಗಳು ಸಾವಿರ. ಯಾರಾದರೂ ಮಾಡಿದವರಿದ್ದಾರಾ? ಮಾಡಿದವರಿಗಾದ ಲಾಭವೇನು? ಶ್ರೀಮಂತರು ಮಾತ್ರ ಮಾಡುವುದಾ? ಬಡವರಿಗೆ ಮಾಡಲಿಕ್ಕಾಗ್ತದಾ? ಮಾಡದಿದ್ದರೆ ಏನು? ಮಾಡ್ತೇನೆ ಅಂತ ಹೇಳಿ ಮಾಡದೇ ಇದ್ದರೆ ಏನಾಗ್ತದೆ? ಅಥವಾ ಆ ವೃತವನ್ನು ಮಾಡುತ್ತಿರುವವರನ್ನು ನೋಡಿ ಅದನ್ನು ಕಡೆಗಣಿಸಿದರೆ ಏನಾಗ್ತದೆ? ಎಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಎಲ್ಲದಕ್ಕೂ ಉತ್ತರ ರೂಪವಾಗಿ ಕತೆ ಹೇಳ್ತಾ 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 ಹೋಗ್ತಾರೆ. ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು? ಶುಭ ಮಾಸದಲ್ಲಿ, ಶುಭ ನಕ್ಷತ್ರದಲ್ಲಿ, ಸುಮನಸರ ಜೊತೆಗೂಡಿ ಈ ವ್ರತವನ್ನು ಮಾಡಬೇಕು. ಅತ್ಯಂತ ನಂಬಿಕೆ ಇಟ್ಟು ಕೆಲಸ ಮಾಡಬೇಕು. ಸಮುದ್ರ ತೀರದಲ್ಲಾಗಲಿ ಅಥವಾ ಪುಣ್ಯಗಳ ಸಮಕ್ಷದಲ್ಲಾಗಲಿ, ದೇವತಾ ಮಂದಿರಗಳಲ್ಲಾಗಲಿ ಈ ವ್ರತವನ್ನು ಮಾಡಬೇಕು. ಈ ವ್ರತ ಮಾಡಲಿಕ್ಕೆ ಹೆಚ್ಚು ಶೋಪಸ್ಕರಗಳೆಲ್ಲ ಬೇಡ. 1/4 ಸೇರು ಗೋಧಿ ರವೆ ಅಥವಾ ಅಕ್ಕಿ ಹಿಟ್ಟು, 1/4 ಸೇರು ಗೋಧಿ ರವೆ ಅಥವಾ ಅಕ್ಕಿ ಹಿಟ್ಟು, ಬಾಳೆಹಣ್ಣು, ತುಪ್ಪ, ಹಾಲು, ಸಕ್ಕರೆ ಅಥವಾ ಬೆಲ್ಲ ಇವುಗಳನ್ನೆಲ್ಲ ಪಾಕ ಮಾಡಿ ಸಪಾದ ಭಕ್ಷ್ಯವನ್ನು ಭಗವಂತನಿಗೆ ಸಮರ್ಪಿಸಬೇಕು. ಸರಿ, ಇಷ್ಟು ಸುಲಭದಲ್ಲಿ ಆಗ್ತದೆ ಅಂತಾದರೆ ಹಾಗಾದರೆ ಇದನ್ನು ಮಾಡಿದವರು ಯಾರಿದ್ದಾರೆ? ಆಗ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾರೆ. ಈ ಹಿಂದೆ ಶತಾನಂದ ಎನ್ನುವಂತಹ ಬ್ರಾಹ್ಮಣ ಅತ್ಯಂತ
ದೀನ ಸ್ಥಿತಿಯಲ್ಲಿದ್ದವ, ಭಿಕ್ಷಾಟನೆ ಮಾಡ್ತಾ ಜೀವನವನ್ನು ಸಾಗಿಸ್ತಾ ಇದ್ದವರಿಗೆ ಪರಮಪುರುಷನ ಅನುಗ್ರಹದಿಂದಲೇ ಈ ವೃತೋಪದೇಶವಾಯಿತು. ಅತ್ಯಂತ ನಿಷ್ಠೆಯಿಂದ ಆ ಬ್ರಾಹ್ಮಣ, ಶತಾನಂದ ಎನ್ನುವಂತಹ ಬ್ರಾಹ್ಮಣ ಈ ವ್ರತವನ್ನು ಮಾಡಿದ. ಆತನಿಗೆ ಒದಗಿ ಬಂದಂಥ ದೀನ ಸ್ಥಿತಿ, ದರಿದ್ರ ಸ್ಥಿತಿ ದೂರವಾಗಿ ಅದು ಶ್ರೀಮಂತನಾದ. ಸಕಲ ಸೌಭಾಗ್ಯಗಳೂ ಕೂಡ ಅವನನ್ನು ಅಡರಿಕೊಂಡು, ಅವನನ್ನು ಅನುಸರಿಸಿಕೊಂಡು ಬಂದರು. ಅತ್ಯಂತ ನಿಷ್ಠನಾಗಿ ಅವ ಈ ವ್ರತವನ್ನು ಮಾಡಿದ್ದಾರೆ. ಮತ್ತೆ ಹುಟ್ಟಿಕೊಂಡಿದ್ದ ಪ್ರಶ್ನೆ, ಇದು ಬ್ರಾಹ್ಮಣರು ಮಾತ್ರ ಮಾಡಬಹುದಾದ ವ್ರತವು ಅಥವಾ ಬೇರೆ ಯಾರಾದರೂ ಮಾಡಿದ್ದು ಏನಾದರೂ ಉದಾಹರಣೆ ಇದೆಯಾ? ಇದೆ ಅಂತ ಹೇಳಿ ಮತ್ತೆ ಮುಂದುವರಿಸ್ತಾರೆ. ಬಿಲ್ಲ ಎನ್ನುವಂತಹ ಕಟ್ಟಿಗೆ ಮಾರುವವನೊಬ್ಬ ಕಟ್ಟಿಗೆ ಮಾರುತ್ತಾ ಇರುವ ಸಂದರ್ಭದಲ್ಲಿ ಒಂದು ದಿನ ಈ ಬ್ರಾಹ್ಮಣರ ಮನೆಯಲ್ಲಿ ನಡೀತಾ ಇದ್ದಂತಹ ಸತ್ಯನಾರಾಯಣ ಪೂಜೆಯನ್ನು ನೋಡಿದ. ಪ್ರಸಾದ ತೆಕ್ಕೊಂಡು ಅದರ ಬಗ್ಗೆ ಕುತೂಹಲದಿಂದ ಕೇಳಿದ, ಏನಿದು ಈ ವ್ರತವನ್ನು ಮಾಡಿದರೆ ಏನು ಲಾಭ? ಆ ವೃತ್ತದ ಬಗ್ಗೆ ಅತೀವ ಪ್ರೀತಿಯನ್ನು ಹೊಂದಿದಂತಹ ಬ್ರಾಹ್ಮಣರು ಅದರ ಬಗ್ಗೆ ವಿವರಿಸಿದರು. ನನ್ನ ಕಟ್ಟಿಗೆ ಮಾರಿ ನನಗೆ ಒಳ್ಳೆಯದಾದರೆ ನಾನೂ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ. ಬಂಧುಗಳೇ, ಯೋಚನೆ ಮಾಡಿ, ಒಳ್ಳೆಯದನ್ನು, ಭಗವಂತನ ಕುರಿತಾಗಿರುವಂಥ ಒಳ್ಳೆಯ ವಿಷಯಗಳನ್ನು ಮತ್ತೊಬ್ಬರಿಗೆ ಹೇಳುವುದು ಕೂಡ ನಿಮ್ಮ ಪಾಲಿಗೆ ಇಟ್ ಇಸ್ ಎ ಅಸೆಟ್, ಅದು ಪುಣ್ಯಕರ್ಮವಾಗಿ ನಿಮ್ಮ ಪಾಲಿಗೆ ಬರ್ತದೆ. ಭಗವಂತನ ಕುರಿತಾದ ಒಳ್ಳೆಯ ಕೆಲಸವನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡುವುದು ಕೂಡ ಪುಣ್ಯ ಕಾರ್ಯ. ಈ ಬದುಕೆನ್ನುವಂತಹ ರಂಗಭೂಮಿಯಲ್ಲಿ ಬಂಧುಗಳೇ, ನಾವೆಲ್ಲ ಪಾತ್ರಧಾರಿಗಳು. ಪಾತ್ರಧಾರಿಗೆ ಸಂಭಾಷಣೆ ಬೇಕಲ್ಲ. ಯಾವುದು ಸಂಭಾಷಣೆ ಹೇಳಿದರೆ ಕರ್ಮವೇ ಸಂಭಾಷಣೆ. ಸತ್ಕರ್ಮ, ಒಂದು ಗುಡ್ ವರ್ಕ್ ಅಂತಿದ್ರೆ, ಒಳ್ಳೆಯ ಕರ್ಮ ಅಂತಿದ್ರೆ ಅದು ಪುಣ್ಯಕ್ಕೆ, ಕೆಟ್ಟ ಕರ್ಮ ಮಾಡಿದರೆ ಪಾಪ. ಅದರಿಂದ ಕರ್ಮವೇ ಸಂಭಾಷಣೆ, ಪಾಪ ಪುಣ್ಯಗಳೇ ಫಲಿತಾಂಶ. ಒಳ್ಳೆಯ ಕರ್ಮವನ್ನು ಬ್ರಾಹ್ಮಣರು ಹೇಳಿದರು, ಒಳ್ಳೆಯ ಸಂಕಲ್ಪವನ್ನು ಬಿಲ್ಲ ಮಾಡಿದ. ಡಿಸಿಷನ್ ಮೇಕಿಂಗ್ ಆಲ್ಸೋ, ನಾವೊಂದು ಭಗವಂತನ ಕುರಿತಾಗಿ ಒಳ್ಳೆಯದು ಮಾಡ್ತೇವೆ ಅಂತ ನಿರ್ಧಾರ ತಗೊಳ್ಳುವುದು ಕೂಡ ಸತ್ಕರ್ಮ. ಹಾಗಾಗಿ ಅದನ್ನು ಸಂಕಲ್ಪ ಮಾಡಿದ ಬಿಲ್ಲ ಅವನಿಗೆ ಒಳ್ಳೆಯ ರೀತಿಯಲ್ಲಿ ಕಟ್ಟಿಗೆ ಮಾರಾಟವಾಯಿತು. ಹೀಗೆ ಮಾರಾಟ ಆದಂಥ ಅವ ಸತ್ಯನಾರಾಯಣ ಪೂಜೆಯ ಸ್ವಾಮಿಯ ಪೂಜೆಯನ್ನು ಮಾಡಿ ಅವನು ಕೂಡ ಅಭಿವೃದ್ಧಿಯನ್ನು ಹೊಂದಿದ. ಸರಿ, ಪೂಜೆ ಮಾಡಿದ್ದರಿಂದ ಅಭಿವೃದ್ಧಿ ಆಯಿತು. ಪೂಜೆ ಮಾಡುವುದನ್ನು ನೋಡಿ ತಾನು ಮಾಡಿದ್ದರಿಂದ ಅಭಿವೃದ್ಧಿ ಆಯಿತು. ಒಂದು ವೇಳೆ ಮಾಡದಿದ್ದರೆ ಏನಾಗ್ತದೆ, ಅಥವಾ ಮಾಡ್ತೇನೆ ಅಂತ ಹೇಳಿ ಮಾಡದಿದ್ದರೆ ಏನಾಗ್ತದೆ? ಅದಕ್ಕೆ ಇನ್ನೊಂದು ಅಧ್ಯಾಯದಲ್ಲಿ ಮತ್ತೊಂದು ಕಥೆಯನ್ನು ವಿವರಿಸ್ತಾರೆ. ಉಲ್ಖಾಮುಖ ಎನ್ನುವಂತಹ ಒಬ್ಬ ಅರಸ ಈ ವೃತವನ್ನು ಮಾಡ್ತಾ ಇದ್ದ. ಆ ವೃತವನ್ನು ಮಾಡ್ತಾ ಇರುವುದನ್ನು ನೋಡಿದಂತಹ ಸಾಧು ಎನ್ನುವಂತಹ ವೈಶ್ಯ ಅದರ ಕುರಿತಾಗಿ ತಿಳಿದುಕೊಂಡು, ನನಗೆ ಮಕ್ಕಳಾಗಲಿಲ್ಲ, ಒಂದು ವೇಳೆ ನನಗೆ ಮಗುವಾದರೆ ನಾನು ಈ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಬಿಟ್ಟ. ದೇವರ ಕುರಿತಾಗಿ ದೇವರೆದುರು ಮಾಡುವ ಸಂಕಲ್ಪ. ದೇವರು ಕೇಳಿಸಿಕೊಂಡ್ರು. ಲೀಲಾವತಿ ಇಂಥವನು ಹೆಂಡತಿ. ದೇವರು ಕೇಳಿಸಿಕೊಂಡ್ರು, ಅವರಿಗೊಂದು ಮಗುವನ್ನು ಉದಯಿಸೋದು. ಕಲಾವತಿ ಅಂತ ಹೆಸರು. ಹುಣ್ಣಿಮೆ ಚಂದ್ರನಂತೆ ಸುಶೋಭಿತವಾದಂತಹ ಕಳೆಯುಳ್ಳಂತಹ ಒಂದು ಕಲಾವತಿ. ತೊಟ್ಲಿಕ್ಕಾಗುವ ಸಂದರ್ಭದಲ್ಲಿ ಹೆಂಡತಿ ನೆನಪಿಸಿದ್ಳು, ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯ ಕತೆ ಮಾಡಿಸ್ತೇನೆ, ವ್ರತ ಮಾಡ್ತೇನೆ ಅಂತ ನೀವು ಹೇಳಿದ್ರಿ, ಮರ್ತೋಯ್ತಾ ನಿಮಗೆ? ತೊಟ್ಟಿಲಾಕೋದಾಗಲಿ ಮತ್ತೆ ಮಾಡುವ. ಭಗವಂತ ಕಾದ, ತೊಟ್ಲಾಕಿ ಆಯಿತು, ಹೆಸರಿಟ್ಟಾಯಿತು. ಸಾಧು ಮತ್ತೆ ಮಾಡುವ ಮತ್ತೆ ಮಾಡುವ ಮತ್ತೆ ಮಾಡುವ ಅಂತ ಹೇಳ್ತಾ ಇದ್ದಾನೆ. ಮದುವೆ ಪ್ರಾಯ ಬಂತು, ಮತ್ತೆ ನೆನಪಿಸಿದ್ರು ಹೆಂಡತಿ, ಸ್ವಾಮಿ ಸತ್ಯನಾರಾಯಣ ವ್ರತ ಮತ್ತೆ ಮಾಡುವ ಹೇಳಿದ. ಮದುವೆ ಆಗಲಿ, ಆಗ್ಲೂ ಸ್ವಾಮಿ ಕಾದ. ಎಷ್ಟು ಕಾಯ್ತಾನೆ ನೋಡಿ ದೇವರು. ಒಳ್ಳೆಯ ಗುಣಲಕ್ಷಣಗಳುಳ್ಳಂತಹ ಸಚ್ಚಾರಿತ್ರವುಳ್ಳಂತಹ ಅಳಿಯ ಸಿಕ್ಕಿದ. ಮದುವೆಯಾಯಿತು, ಮತ್ತೆ ನೆನಪಿಸಿದ್ಲು, ಮುಂದಕ್ಕೆ ಮಾಡುವ ಅಂತ ಹೇಳಿದ. ನೋಡಿ, ಕಾಯ್ತಾನೆ ಕಾಯ್ತಾನೆ ಭಗವಂತ.
ಉಪೇಕ್ಷೆ ನಾವು ಮಾಡಿದೆವು ಅಂತಾದರೆ ದೇವರು ಪರೀಕ್ಷೆ ಕೊಡ್ತಾರೆ. ರತ್ನಸಾರ ಎನ್ನುವಂತಹ ಪಟ್ಟಣಕ್ಕೆ ಸೇರಿದರು. ಅಲ್ಲಿ ಅರಸನ ಜೊತೆ ಮಾವ ಮತ್ತು ಅಳಿಯ ಸಾಧು ಎನ್ನುವಂಥ ವೈಶ್ಯ ಮತ್ತು ಅವನ ಅಳಿಯ ವ್ಯಾಪಾರ ಕುರಿತಾಗಿ ಮಾತಾಡಲಿಕ್ಕೆ ಅಂತ ಹೋಗುವ ಸಂದರ್ಭದಲ್ಲಿ ಆ ಅರಸನ ಅರಮನೆಯಿಂದ ಸುವಸ್ತುಗಳನ್ನು ಕದ್ದಂತಹ ಕಳ್ಳರು ತಪ್ಪಿಸಿಕೊಂಡು ಬರುವ ಸಂದರ್ಭದಲ್ಲಿ ರಾಜಭಟರು ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ನಾವೇನು ಇದನ್ನು ಸಿಕ್ಕಿ ಬೀಳ್ತೇವು ಅಂತಾಗುವಾಗ ಈ ಕಳ್ಳರು ಸಾಧು ಮತ್ತು ಅವನ ಅಳಿಯ ಇದ್ದಂತಹ ಹಡಗಿನಲ್ಲಿ ಈ ಕದ್ದ ವಸ್ತುಗಳನ್ನು ಇಟ್ಟುಬಿಟ್ರು. ಅವ್ರ ಮಾಯ ತಪ್ಪಿಸ್ಕೊಂಡ್ಬಿಟ್ರು. ಅಟ್ಟಿಸಿಕೊಂಡು ಬಂದಂತಹ ಈ ಕಾವಲು ಭಟರಿಗೆ ಸಾಧು ಮತ್ತು ಅಳಿಯ ಸಿಕ್ಕರು. ಅರಸನ ಮುಂದೆ ತಂದಿಟ್ಟಾಯಿತು. ಏನೇನೋ ಕೈ ಮುಗಿದು ಬೇಡ್ಕೊಂಡ್ರು. ನಾವು ತಪ್ಪು ಮಾಡಲಿಲ್ಲ, ನಾವು ಕದಿಲಿಲ್ಲ, ನಮ್ಗೆ ಗೊತ್ತಿಲ್ಲ, ನಾವು ಹಾಗೆ ಬರಲ್ಲ. ಅಲ್ಲಿ ತನಕ ವಾದಿ ಪ್ರತಿವಾದಿಗಳ ಮಾತನ್ನು ಕೇಳಿ ವಿಚಾರಣೆ ಮಾಡ್ತಾ ಇದ್ದಂಥ ಅರಸ ದೈವ ಪ್ರೇರಣೆ ವಿಚಾರಣೆ ಮಾಡಲಿಲ್ಲ. ಈ ಇಬ್ಬರನ್ನು ಕೂಡ ಕಾರಾಗೃಹಕ್ಕೆ ಇಟ್ಟಿದ್ದ. ಅಷ್ಟಕ್ಕೆ ನಿಲ್ಲಿಲ್ಲ. ಸಂಪತ್ಭರಿತವಾದಂತಹ ಜೀವನವನ್ನು ನಡೆಸ್ತಾ ಇದ್ದಂತಹ ಲೀಲಾವತಿ ಕಲಾವತಿ ಉಣ್ಣುವುದಕ್ಕೆ ಊಟ ಇಲ್ಲದೆ, ಉಡುವುದಕ್ಕೆ ಬಟ್ಟೆ ಇಲ್ಲದೆ ಬೀದಿ ಬೀದಿ ಭಿಕ್ಷಾಪಾತ್ರೆ ಹಿಡಿಯುತ್ತೆ. ಒಂದು ವಸ್ತ್ರ ಇಲ್ಲ ಮನೆಯಲ್ಲಿ ಹಾಕೊಳ್ಳಿಕ್ಕೆ. ನೀವು ಯೋಚನೆ ಮಾಡಿ, ಬಗೆ ಬಗೆಯ ರೇಷ್ಮೆ ಬಟ್ಟೆಗಳೆಲ್ಲ ನಾವು ಧರಿಸ್ತೇವೆ. ಇದು ನನ್ನದು ಅಂತ ಹೇಳ್ತೇವೆ. ವಸ್ತ್ರ ಅಂದ್ರೆ ಏನು? ವಸ್ತ್ರ ಎನ್ನುವುದಕ್ಕೆ ಅರ್ಥವೇ ಭಗವಂತ, ಹೊಸ ಆಚ್ಛಾದನೆ. ಯಾವುದು ನಮ್ಮ ಮೇಲಿದ್ದುಕೊಂಡು ನಮ್ಮ ದೇಹಕ್ಕೆ ರಕ್ಷಣೆ ಕೊಡ್ತದೋ ಅದು ವಸ್ತ್ರ. ನಮ್ಮ ಮೇಲಿದ್ದು ನಮ್ಮ ಒಳಗಿದ್ದುಕೊಂಡು ನಮಗೆ ರಕ್ಷಣೆ ಕೊಡುವ ಭಗವಂತ ನಮ್ಮ ವಸ್ತ್ರವೇ ಆತ. ಅದರಲ್ಲಿ ಹೇಳಿದ್ದಾರೆ ನೋಡಿ, ವಾಸನ ವಾಸುದೇವಸಿ ವಾಸಿದಂತೆ ಜಗತ್ತೇ. ಅವನೇ ನಿಜವಾದಂಥ ಬಟ್ಟೆ. ನಾನು ಹಾಕೊಂಡಿದ್ದೇನೆ, ನನ್ನ ಬಟ್ಟೆ ಅಂತ ಹೇಳ್ತಾ ಇದ್ದವ ಸಾಧು. ಈ ಹೊತ್ತಿಗೆ ಅವನ ಹೆಂಡತಿ ಮಕ್ಕಳಿಗೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲದಂತಹ ಸ್ಥಿತಿ. ವಾಸುದೇವನಿಗೆ ಸಿಟ್ಟು ಬಂತು ಅಂತಾದರೆ, ವಾಸುದೇವನ ಅನುಗ್ರಹ ಇಲ್ಲ ಅಂತಾದರೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲದ ಸ್ಥಿತಿ ಬಂತು. ಬೀದಿ ಬೀದಿ ಭಿಕ್ಷಾಪಾತ್ರೆ ಹಿಡಿದು ತಿರುಗಿದ್ರು. ಹೀಗೆ ಕಲಾವತಿ ಭಿಕ್ಷಾಪಾತ್ರೆ ಹಿಡಿದು ತಿರುಗುವಾಗ ಒಂದು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ತಾ ಉಂಟು. ರಾತ್ರಿ ಕಳೆದು ಮರು ದಿವಸ ಬರುವಾಗ ಲೀಲಾವತಿ ಗಾಬರಿಯಿಂದ ಕೇಳಿದಂತೆ, ಮಗಳೇ ಎಲ್ಲಿ ಹೋಗಿದ್ದೀಯಮ್ಮ ನೀನು? ಅವಳು ಎಲ್ಲವನ್ನೂ ಹೇಳಿದ್ರು. ಹೀಗೆ ವ್ರತ ಆಗ್ತಾ ಇತ್ತು. ಅಲ್ಲಿಯ ಸಪಾದ ಭಕ್ಷ ತಿಂದು ಬಂದೆ. ಮತ್ತೆ ನೆನಪಾಯಿತು ಲೀಲಾವತಿಗೆ. ತಾಯಿಗೆ ನೆನಪಾಯಿತು, ನಾವು ವ್ರತ ಮಾಡಲಿಲ್ಲ, ನಾವು ಭಗವಂತನಿಗೆ ಕೊಡಬೇಕಾದ್ದನ್ನು ಕೊಡಲಿಲ್ಲ, ಅವನಿಂದಲೇ ಸಿಕ್ಕಿದ್ದೀದೆಲ್ಲ ಅವನಿಗೆ ಕೊಡುವುದಕ್ಕೆ ನಾನು ಮರ್ತೋಯ್ತು. ನೆನಪಿಸ್ತಾ ಇದ್ದಾನೆ ಭಗವಂತ. ಕೈ ಮುಗಿದುಕೊಂಡು ಕಣ್ಣು ಮುಚ್ಚಿಕೊಂಡು ಭಗವಂತ ನೆನೆಸ್ಕೊಂಡು, ಅಪ್ಪ ತಂದೆ ಕ್ಷಮಿಸಿಬಿಡು, ನನ್ನ ಗಂಡ ಹಾಗೂ ನನ್ನ ಅಳಿಯ ಮಾಡಿದಂಥ ಸರ್ವ ಅಪರಾಧವನ್ನು ಕ್ಷಮಿಸಿಬಿಡು, ನಾವು ಪೂಜೆ ಮಾಡ್ತೇವೆ, ಮನ್ನಿಸ್ಬಿಡು ದೇವರೇ, ಕರುಣಾ ಮಾಡುವ. ತಪ್ಪಾಯಿತು ಅಂತ ಹೇಳಿದ ಮರುಕ್ಷಣದಲ್ಲಿ ಕ್ಷಮಿಸೇ ಬಿಟ್ಟ ನನ್ನ ತಂದೆ. ಅರಮನೆಯಲ್ಲಿದ್ದಾರೆ ಸಾಧು ಹಾಗೂ ಅವನಳಿಯ. ಅರಸನಿಗೆ ಕನಸಿನಲ್ಲಿ ಬಂದು ಹೇಳಿದ, ಬಿಟ್ಬಿಡವರನ್ನು. ತಡಬಡನೆ ಇದ್ದ ಅರಸ, ಮಹಾಪರಾಧವಾಯಿತು, ದೇವರೇ ಕನಸಲ್ಲಿ ಬಂದು ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಕರೆದವರನ್ನು, ಏನು ಅಚಾತುರ್ಯದಿಂದ ಆಗೋಯ್ತು, ಕ್ಷಮಿಸ್ಬಿಡಿ, ಅವರಿಗೂ ಬೇಕಾದ್ದನ್ನೆಲ್ಲ ಕೊಟ್ಟು ಅವರಿಂದ ಏನು ವಶಪಡಿಸಿಕೊಂಡಿದ್ದಾನೋ ಎಲ್ಲವನ್ನೂ ಕೊಟ್ಟು ಕಳಿಸಿಬಿಟ್ಟ. ದೇವರು ಕೊಟ್ಟರೆ ಹಾಗೆಯೇ. ದೇವರಲ್ಲಿ ನಾವು ಹಾಗೆ, ದೇವರೇ ನನಗೇನು ಬೇಕು ಅದನ್ನು ಕೊಡು. ದೇವರು ನೀವು ನೆನಪಿಟ್ಕೊಳ್ಳಿ, ದೇವರು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾನೆ ಹೊರತು ಆಸೆಗಳನ್ನಲ್ಲ. ನೀವು ನಿಮ್ಮ ದೇವರ ಹತ್ರ ಆಸೆಗಳನ್ನೆಲ್ಲ ಹೇಳ್ಕೊಳ್ಳಿಕ್ಕಿಲ್ಲ. ದೇವರು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾನೆ. ಎಲ್ಲವನ್ನು ಪಡೆದಂತಹ ಸಾಧು ಹಾಗೂ ಅವನಳಿಯ ಸ್ವಲ್ಪ ಅಲ್ಲಿ ಬ್ರಾಹ್ಮಣರಿಗೆಲ್ಲ ದಾನ ಮಾಡಿ ಹಡಗಿನಲ್ಲಿ ಬರ್ತಾ ಇದ್ದಾರೆ. ಹೇಳಿ ಕಳಿಸಿದ್ರು, ಬರ್ತಾ ಇದ್ದೇವೆ. ಮತ್ತೆ ಭಗವಂತನಿಗೆ ಆಯಿತು, ನೋಡುವ, ತಾಯಿ ಮತ್ತು ಮಗಳಿಗೆ ಬುದ್ಧಿ ಬಂತು, ಇವರಿಗೆ ಬುದ್ಧಿ ಬಂತು ಇಲ್ಲ ನೋಡುವ ಅಂತ ಒಂದು ಸಾಧು, ಒಂದು ಸಂತನ
ವೇಷದಲ್ಲಿ ಬಂದು ಕೇಳಿದರು, ಹಡಗಿನಲ್ಲಿ ಏನಿದೆ? ಆವಾಗಲೂ ಕೂಡ ಇವನಿಗೆ ಯಾಕೆ ಉತ್ತರ ಕೊಡಬೇಕು ಅಂತ ಸಾಧು ಅತ್ಯಂತ ಉದಾಸೀನ ಪ್ರವೃತ್ತಿಯಿಂದ ಹೇಳಿದಂತೆ, ಏನಿಲ್ಲ, ಅದೆಲ್ಲ ಇರುವುದು ಬಳ್ಳಿಗಳು, ತೆರೆಗಲೆಗಳು. ಹೌದಾ, ಹಾಗೆ ಆಗಲಿ ಅಂತ ಹೇಳಿ ಹೊರಟುಬಿಟ್ಟ. ಇನ್ನೇನು ದಡ ತಲುಪಿತು ಅಂತ ಆಗುವಾಗ ನೋಡ್ತಾನೆ, ಸಂಪತ್ಭರಿತವಾಗಿದ್ದಂತಹ ಹಡಗು ಕೇವಲ ಬಳ್ಳಿ ಮತ್ತು ಎಳೆಗಳ ತೆರೆಗಲಗಳ ರಾಶಿಯಿಂದ ತುಂಬಿ ಹೋಗಿದೆ. ಆಘಾತ ಆಯ್ತು ಅಳಿಯನಿಗೆ, ಬಿದ್ದುಬಿಟ್ಟ. ವೃತ ಪೂಜೆ ಮಾಡ್ತಾ ಇದ್ದಂತಹ ಲೀಲಾವತಿ ಕಲಾವತಿ ಅತ್ಯಂತ ಸಂಭ್ರಮದಿಂದ ಇದ್ರು. ಬರ್ತಾರೆ ನಮ್ಮ ಮಾತನ್ನು ಕೇಳಿಸಿಕೊಂಡ ದೇವರು ಕರೆಸಿಕೊಡ್ತಾ ಇದ್ದಾನೆ. ಎಷ್ಟೋ ಸಮಯದಿಂದ ಗಂಡನನ್ನು ನೋಡದೇ ಇದ್ದಂತಹ ಕಲಾವತಿ ಗಂಡ ಬರ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಅದು ತನಕ ದೇವರನ್ನು ಮಾತ್ರ ನೆನೆಸ್ತಾ ಇದ್ದಂಥವಳು ಚಂಗನೆ ಎದ್ದು ಅಲ್ಲಿಂದ ನಡೆದೇ ಹಾಗೆ ನಡೆಯುತ್ತಾ ಎದ್ದು ನಡೆದ ಸಂದರ್ಭದಲ್ಲಿ ಭಗವಂತನಿಗೆ ಸಮರ್ಪಣೆಗೆ ಇಟ್ಟಿದ್ದಂತಹ ಸಪಾದ ಪಕ್ಷ ಅವಳ ಕಾಲಿಗೆ ತಾಗಿ ತಿರುಗಿತು. ಅದನ್ನು ನೋಡದೆ ಕಲಾವತಿ ನೋಡ್ತಾಳೆ. ಅವಳ ಕಣ್ಣೆದುರಿಗೆ ಹಡಗು ಮುಳುಗುತ್ತಾಳೆ. ಯಾರನ್ನು ನೋಡಬೇಕು ಅಂತ ಬಂದಿದ್ದೇನೋ ಅಂತ ತನ್ನ ಗಂಡ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ದಾನೆ. ಕಣ್ಣೀರು ಹಾಕಿದ್ರು. ಪ್ರಸಾದ ಸ್ವೀಕರಿಸಿ ಬಂದಂತಹ ಲೀಲಾವತಿಯು ಕಣ್ಣೀರು ಹಾಕಿದ್ರು. ನೆನಪಾಯಿತವಳಿಗೆ. ಸಾಧು ನೆನಪಿಸಿಕೊಂಡ. ಆಯಾ ಮಾಯಾಲೋಲನಾದಂತಹ ಶ್ರೀಹರಿಯ ಮಾಯಾ ನಡೆಯನ್ನು ಯಾರು ಅರ್ಥೈಸಿಕೊಳ್ತಾರೆ? ತಪ್ಪಾಯಿತು ತಂದೆ, ನಾ ಮಾಡ್ತೇನೆ ಅಂತ ಕ್ಷಮಿಸಿಬಿಡು. ಒಂದು ಕಡೆ ಬಳ್ಳಿಗೆ ರಾಶಿಯಾಗಿ ಬಿದ್ದಿದೆ. ಮತ್ತೆ ಸಾಧು ಹತ್ರ ಕೇಳಿ ಕ್ಷಮೆ, ಸಂತನ ಹತ್ರ ಹೋಗಿ ಕ್ಷಮೆ ಕೇಳಿದರು. ಅದು ಮೊದಲನಾಗಿ ಆಯಿತು. ಇಲ್ಲಿ ಗಂಡನನ್ನು ಕಳೆದುಕೊಂಡಂಥ ದುಃಖ. ಮತ್ತೆ ಅದೇ ಸಂತ ನೆನಪಿಸಿಕೊಂಡ. ಭಗವತ್ ವಾಣಿಯಾಯಿತು, ನೀನು ಪ್ರಸಾದವನ್ನು ಬಿಟ್ಟು ಬಂದಿದ್ದಿ ಅಂತ. ಹೋಗಿ ಹೋದಳು ಕಲಾವತಿ. ಪ್ರಸಾದವನ್ನು ಭಕ್ಷಿಸಿ ಬಂದಳು. ಅವನ ಗಂಡ ಮತ್ತೆ ಎದ್ದು ಬರ್ತ. ನಿಗ್ರಹವನ್ನೂ ಮಾಡ್ತಾನೆ ನಿಮ್ಮ ದೇವರು, ಅನುಗ್ರಹವನ್ನೂ ಮಾಡ್ತಾನೆ. ಹೀಗೆ ನಿಗ್ರಹ ಹಾಗೂ ಅನುಗ್ರಹ ಎರಡನ್ನೂ ಮಾಡಬಲ್ಲಂತಹ ಸಾಮರ್ಥ್ಯವಂತ ನಮ್ಮ ಭಗವಂತ. ಅತ್ಯಂತ ಸಂಭ್ರಮಪಟ್ಟರು, ಸಂಭ್ರಮದಿಂದ ವ್ರತವ ಆಚರಿಸಿದರು. ಸೊ ಈ ಅಧ್ಯಾಯದ ಮೂಲಕವಾಗಿ ವ್ರತವನ್ನು ಮರೆತರೆ ಏನು, ಯಾವ ರೀತಿಯಾಗಿ ನೆನಪಿಸ್ತಾನೆ. ಪೂಜಾ ಸಂದರ್ಭದಲ್ಲಿ ಸಪಾದ ಭಕ್ಷ್ಯವನ್ನು ಸ್ವೀಕರಿಸದೇ ಹೋದಂತಾದರೆ ಭಗವಂತನೆದುರಿಗೆ ನಾವು ಅಮೃತವನ್ನಾಡಿದರೆ, ಸುಳ್ಳನ್ನಾಡಿದರೆ ಹೇಗೆ ಪರೀಕ್ಷೆಗೊಳಪಡಿಸ್ತಾನೆ. ಇವೆಲ್ಲದರವನ್ನು ಕೂಡ ಇವಿಷ್ಟು ವಿಷಯಗಳಲ್ಲಿ ಹೇಳಿದರು. ಹಾಗಾದರೆ ಈ ಪೂಜೆ ಮಾಡಲಿಕ್ಕೆ ಏನು ಓದಬೇಕು? ಸತ್ಯನಾರಾಯಣ ಪೂಜೆಗೆ ಬೇಕಾದದ್ದು ವಿಭವವಲ್ಲ, ವಿಧಾನ, ಸಾಮಗ್ರಿಗಳಲ್ಲ, ಸಂಸ್ಕಾರ ಮತ್ತು ಶುದ್ಧೆ. ಅಂಗಧ್ವಜ ಅಂತ ರಸ, ಅಂಗಧ್ವಜ ಅಂತ ಹೇಳ್ತಾರೆ, ತುಂಗಧ್ವಜ ಅಂತ ಹೇಳ್ತಾರೆ. ಬೇಟೆಯನ್ನು ಆಡುವುದಕ್ಕೆ ಕಾಡಿಗೆ ಹೋದ ಸಂದರ್ಭ ಅಲ್ಲಿಯ ದನಗಾಹಿಗಳೆಲ್ಲರೂ ಕೂಡ ಒಂದು ಮರದ ಬುಡದಲ್ಲಿ ಅಲ್ಲೇ ಇದ್ದಂತಹ ಸಣ್ಣ ಸಣ್ಣ ಹಣ್ಣುಗಳನ್ನೆಲ್ಲ ಒಟ್ಟಿಗೆ ಮಾಡಿ ಒಂದು ಮರದ ಬುಡದಲ್ಲಿರುವಂತಹ ಮೂರ್ತಿಯನ್ನಿಟ್ಟು ಅದನ್ನು ಸತ್ಯನಾರಾಯಣ ಸ್ವಾಮಿ ಎನ್ನುವ ಹಾಗೆ ಸಂಕಲ್ಪಿಸಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಈ ಅರಸ ನೋಡಿದ, ಪೂಜೆಗೆ ವಿಘ್ನ ತರಲಿಲ್ಲ. ಅವ ನೋಡ್ತಾ ಇದ್ದಾನೆ. ಈ ಮಕ್ಕಳ ಪೂಜೆ ನೋಡಿ ಅವರಿಗೆ ತುಸು ಹೊತ್ತು ನೋಡುವಂತಾಯಿತು. ನೋಡಿದ, ಈ ಮಕ್ಕಳು ಅರಸ ಬಂದಿದ್ದಾನೆ, ಸಂಭ್ರಮದಿಂದ ಪೂಜೆ ಮಾಡಿದ್ರು. ಮಕ್ಕಳ ಪೂಜೆ ಆಗಿ ಹೋಗಿ ಅರಸನಿಗೆ ಪ್ರಸಾದ ಕೊಟ್ಟರು. ಈ ಮಕ್ಕಳು ಮಾಡಿದ ಪೂಜೆಯ ಪ್ರಸಾದ ನಾನೆಂತ ಸ್ವೀಕರಿಸುವುದು ಅಂತ ಒಂದು ನಿರ್ಲಕ್ಷ್ಯದಿಂದ ಅರಸ ಹೊರಟೇ ಬಿಟ್ಟ. ಮುಗ್ಧ ಜೀವಗಳ ಮುಗ್ಧ ಪ್ರೀತಿಗೆ ಒಲಿದು ಬಂದಂತಹ ಭಗವಂತ ಈ ಪ್ರಸಾದವನ್ನು ಬಿಟ್ಟು ಹೋದಂತಹ ಅರಸನ ಮೇಲೆ ಸಿಟ್ಟುಕೊಂಡ.
ಇನ್ನೇನು ತನ್ನ ಅರಮನೆಗೆ ತಲುಪಬೇಕು ಅಂತ ಹೇಳುವಾಗಲೇ ತಾನು ನೋಡುತ್ತಿದ್ದಂತೆ ಅರಮನೆ ಧಗ 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 ಅಂತ ಉರಿತಾಗ. ಏನಾಯ್ತು? ಯಾವುದೇ ಶತ್ರು ರಾಷ್ಟ್ರಗಳು ಆಕ್ರಮಣ ಮಾಡಲಿಲ್ಲ, ಆದ್ರೂ ಯಾಕೆ ಹೀಗಾಗ್ತಾ ಉಂಟು? ಮತ್ತೆ ನೆನಪಾಯಿತು, ಮಂತ್ರಿಗಳು ನೆನಪಿಸಿದ್ರು, ಪ್ರಸಾದ ತಗೊಂಡು ಬರಲಿಲ್ಲ ನೀವು. ಮತ್ತೆ ಹಿಂದೆ ಬಂದ, ತಾನು ಪೂಜೆ ಮಾಡಲಿಲ್ಲ, ಮಕ್ಕಳ ಕೈಯಿಂದಲೇ ಪೂಜೆ ಮಾಡಿಸಿದ. ಮಕ್ಕಳೇ ಪೂಜೆ ಮಾಡಿದ್ರು, ಪ್ರಸಾದ ಕೊಟ್ಟರು. ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಕಣ್ಗೊತ್ತಿಕೊಂಡು ಪ್ರಸಾದವನ್ನು ಸ್ವೀಕರಿಸಿದ. ಮತ್ತೆ ನೋಡ್ತಾನೆ, ಅರಮನೆ ಮೊದಲಿನ ಹಾಗೆ ಇದೆ. ಸತ್ಯನಾರಾಯಣ ಸ್ವಾಮಿಯ ಲೀಲೆಯನ್ನು ಅರ್ಥೈಸಿಕೊಂಡಂತ ಆತ ಮತ್ತೆ ಆ ವೃತವನ್ನು ಮಾಡುತ್ತೇನೆ ಅಂತ ಸಂಕಲ್ಪಿಸಿಕೊಂಡು ಬಂದು ಮತ್ತೆ ಯಶೋವಂತ. ಹೀಗೆ ಈ ಇಷ್ಟು ಅಧ್ಯಾಯಗಳ ಕಥೆಯನ್ನು ಒಟ್ಟಿಗೆ ಮಾಡಿ ಹೇಳಿದ್ದೇನೆ. ಸತ್ಯನಾರಾಯಣ ಸ್ವಾಮಿಯ ಈ ಕಥಾಶ್ರವಣ ಮಾಡಿದ್ದರಿಂದ ನಿಮ್ಮ ಕರುಳಿಗೆ ಅಂಟಿಕೊಂಡಿದ್ದಂತಹ ಜಗತ್ತೆಯ ಕವಚ ಕಳಚಬೇಡಿ, ಉಪೇಕ್ಷೆಯ ಮುಪ್ಪೆಲ್ಲ ಕೂಡ ಮೂಲೆ ಸೇರಲಿ. ಸತ್ಯನಾರಾಯಣ ಕಥಾಶ್ರವಣ ಎನ್ನುವಂತಹ ಈ ಪುಣ್ಯ ಗಂಗೆಯಲ್ಲಿ ನೀವೆಲ್ಲರೂ ಮುಳುಗಿ ಮಿಂದು ಮಡಿಯಾಗಲಿ. ಈಗ ನಿಮ್ಮ ಚಿತ್ತದಿಂದ ಚಿಮ್ಮಿದ ಚಿನ್ನದ ನೀರಿನಿಂದ ನೀವು ನಿಂತಹ ದಿಗಂತಗಳೆಲ್ಲವೂ ಕೂಡ ಚಿನ್ನದ ಬೆಟ್ಟಗಳಾಗಿದೆ. ನಿಮ್ಮ ಇಡೀ ದೇಹವೇ ದೇವಾಲಯ. ನಿಮ್ಮ ಶಿರವನ್ನೇ ಒಂದು ಬಂಗಾರದ ಕಲಶ ಅಂತ ಇಟ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧ್ಯ ಭಾವದಿಂದ ಸ್ಥಾಪಿಸಿಕೊಳ್ಳಿ. ಮತ್ತೆ ಒಮ್ಮೆ ಎಲ್ಲರೂ ಕಣ್ಮುಚ್ಚಿ ಧ್ಯಾನಸ್ಥರಾಗಿ ಓಂ ನಮೋ ನಾರಾಯಣಾಯ ಎನ್ನುವಂಥ ಅಷ್ಟಾಕ್ಷರಿ ಮಂತ್ರ. ಈ ಮಂತ್ರದ ಉಚ್ಚಾರ ಮಾತ್ರದಿಂದಲೇ ಮೈ ಮನ ರೋಮಾಂಚನ, ಮನದಲ್ಲಿ ಸದ್ಭಾವನೆಗಳ ಸಚ್ಚಿಂತನೆಗಳ ನರ್ತನ, ಆತ್ಮಶಕ್ತಿಯ ಉದ್ದೀಪನ, ಪ್ರೀತಿ ಪ್ರೇಮದ ಅಮೃತ ಸಿಂಚನ, ಪುಟಿದೇಳುತ್ತದೆ ಜಡ ಚೇತನ, ನಿರ್ನಾಮವಾಗಿ ಹೋಗುತ್ತದೆ ನಮ್ಮ ದೇಹವನ್ನು ಆವರಿಸಿಕೊಂಡಿರುವ ಅರಿಷಡ್ವರ್ಗಗಳ ಸಂತಾನ. ಆದ್ದರಿಂದಲೇ ಅಷ್ಟಾಕ್ಷರಿ ಮಂತ್ರಕ್ಕಾಗಿ ಅಥವಾ ಓಂ ನಮೋ ಭಗವತಿ ವಾಸುದೇವಾಯ ಎನ್ನುವಂತಹ ಮಂತ್ರಕ್ಕಾಗಿ ತುದಿಯಲ್ಲಿ ನಮ್ಮ ಮನ. ಅದಕ್ಕಾಗಿ ಎಲ್ಲವೂ ಅರ್ಪಣ ತರ್ಪಣ ಮಾಡುತ್ತಾ ಗೀತೆಯ ಸ್ಮರಣವನ್ನು ಮಾಡುತ್ತಾ ಗೀತಾನುಸಂಧಾನದೊಂದಿಗೆ ನಮ್ಮ ಹೃದಯದಲ್ಲಿರುವಂತಹ ನಾರಾಯಣ ಸ್ವಾಮಿಯನ್ನು ಪ್ರೀತಿಗೊಳಿಸೋಣ. ಕೃಷ್ಣ
ಪದ್ಮನಾಭಂ ಶತಸಂವತ್ಸರಂ ದೀರ್ಘಮಾಯು ನಿಕಾಮೇನ ಪರ್ಜನ್ಯೋ ವರ್ಷತು ಅಲಿಜ್ಞಾನ ಔಷಧಯ ಪರ್ಜನ್ತಾಂ ಯೋಗಕ್ಷೇಮೋ ನ ಕಲ್ಪತಾಂ. ಸರ್ವರಿಗೂ ಎದುರಿರುವಂತಹ ಭಕ್ತರಿಗೆ ಆಶೀರ್ವಾದದ ಮೂಲಕ ದೇವರ ಅನುಗ್ರಹ ಸಿದ್ಧಿಯನ್ನು ಪ್ರಾರ್ಥಿಸುತ್ತೇವೆ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ವಿಧ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚಾಶೇಷಾತ್ರಿಪತಿರೇವ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾದನ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತೆ ಕೃಷ್ಣಾಗೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಸೋಕ್ಷಜಃ ಶ್ರೀಧರ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ ಶ್ರೀಸಿಂಹೋ ಮಹಾಸಿಂಹಸ್ತೋತ್ರಾಕಾರ ಪುರಾತನಃ ರಮಾನಾಥೋ ಮಹೀಭರ್ತಾ ಗಿರಾವಾಸ ಶ್ರೀನಿವಾಸ ಶ್ರೀಯಪ್ಪದಿಃ ಅಚ್ಯುತಾನಂದ ಗೋವಿಂದೋ ವಿಷ್ಣುರ್ವೆಂಕಟನಾಯಕಃ ಸರ್ವದೇವೈಕ ಶರಣಂ ಸರ್ವದೇವೈಕ ದೇವತಂ ಸಮತ್ವದೇವ ಕವಚಂ ಸರ್ವದೇವ ಶಿಖಾಮಣಿಃ ಇಂದ್ರಿಯಸ್ಯ ವಿಷ್ಣೋರವದೇವತಃ ತ್ರಿಕಾಲೇಯ ಪಠೇ ನಿತ್ಯಂ ಪಾಪಂ ತಸ್ಯ ನ ವಿದ್ಯತೆ ರಾಜದ್ವಾರೆ ಪಠೇದ್ಘೋರೆ ಸಂಗ್ರಾಮೇ ರಿಪುಸಂಕಟೇ ಭಯನ್ನಾಸ್ತಿಕದಾಜನ ಅಪುತ್ರೋರವದೇ ಪುತ್ರಾನ್ ನಿರ್ಧನೋ ಧನವಾನ್ ಭವೇತ್ ರೋಗಾರ್ಥೋ ಮುಜಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ पुष्करैर्मयादहं गोविन्दानि गोविन्द श्रीमद्वेङ्कटनाथाय ॐ अन्नपूर्णे तदा पूर्णे जङ्गलप्राणवल्लभे ज्ञानवैराग्यसिद्ध्यर्थं भिक्षां देहि च पार्वती. ತುಂಬಾ ಊಟ ಮಾಡಿದ್ಮೇಲೆ ಚಿನ್ನ ಕೊಟ್ರೆ ಸಾಕು ಅಂತ ಹೇಳುವುದಿಲ್ಲ, ದುಡ್ಡು ಸಂಪತ್ತು ಕೊಟ್ರೆ ಸಾಕು ಅಂತ ಯಾರು ಹೇಳುವುದಿಲ್ಲ. ಅನ್ನದಾನ ಮಾಡಿದ್ರೆ ಹೊಟ್ಟೆ ತುಂಬಿ ಅದು ಕರಗುವಲ್ಲಿವರೆಗೆ ಸಾಕು ಅಂತ ಹೇಳುವುದು ಅನ್ನದಾನದಿಂದ ಮಾತ್ರ. ಅನ್ನದಾನದಿಂದ ಎಲ್ಲಾ ದೇವರುಗಳು ತೃಪ್ತರಾಗ್ತಾರೆ. ಅಂತಹ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಸಹಕಾರ ಮಾಡಿದಂತಹ ವ್ಯಕ್ತಿಗಳಿಗೂ ವ್ಯವಸ್ಥೆಗೊಳಿಸಿದವರಿಗೂ ಕೂಡ ಶ್ರೇಯಸ್ಸಾಗಬೇಕು ಅಂತ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಡಬೇಕು. ಅನ್ನಪೂರ್ಣೇಶ್ವರಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪಾದಕ್ಕೆ ರಾಮ ರಾಮ ಗೋವಿಂದ. ಉತ್ತರೋತ್ತರ ಶ್ರೇಯಸ್ಸನ್ನು ಅನುಸರಿಸಿ ಮನಸ್ಸಿನ ಕೈವಲ್ಯ ಮಠದ ವಿಷಯ. ಆದರೆ ಗೌಡ ಸಾರಸ್ವತ ಅನ್ನುವ ಪರಂಪರೆ ಸರಸ್ವತಿ ನದಿ ತೀರದಿಂದ ಆ ಕಾಲದಲ್ಲಿ ಬೇರೆ ಬೇರೆ ಆಕ್ರಮಣಗಳನ್ನು ಸಹಿಸಲಿಕ್ಕಾಗದೆ ನಮ್ಮ ಜಿಲ್ಲೆಗೆ ಬಂದವರು. ನೀವು ಬಹಳಷ್ಟು ದೇವರ ಸೇವೆಯನ್ನು ತೊಡಗಿಸಿಕೊಂಡವರು. ಭಜನೆಯಲ್ಲಿ ನೀವು ಮಾಡಿ ನಿಮಗೆ ನಾವು ಏನು ಕೊಡ್ಲಿಕ್ಕಿಲ್ಲ ಈ ಸಂಸ್ಥೆಯಿಂದ. ನಿಮ್ಗೆ ಒಳ್ಳೆಯದಾಗಲಿ. ಈ ಅನ್ನಪೂರ್ಣೆಯನ್ನು ಸಾಕ್ಷಿಯಾಗಿ ಪ್ರಸಾದ ಮಾತ್ರ ನಾವು ಈ ಸಂಘಟನೆಗೂ ನಿಮಗೂ ಸಂಬಂಧ, ನಿಮ್ಮ ಪರಸ್ಪರ ಆತ್ಮೀಯತೆ ನಿರಂತರವಾಗಿ ನೀವೆಲ್ಲ ಮಾಡುವಂತಹ ಕರ್ಮಗಳು ಇನ್ನಷ್ಟು ಅಭಿವೃದ್ಧಿಯಾಗಿ ಅದರಲ್ಲಿ ತೊಡಗಿಸುವ ಆರೋಗ್ಯ ಆಯುಷ್ಯ ಭಾಗ್ಯಗಳನ್ನು जय 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 जयतु जय जानकी कांत जय जय साधु जना विनुता जय 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 जयतु जय जानकी कांत जय जय साधु जना विनुता जयतु महिमानंत जयतु भाग्यवंत जयतु महिमानंत जयतु भाग्यवंत पशुपतेश मित्रा पावन चरिता जय 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 जयतु
ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಸಾಮಗಾನ ವಿಲೋಲ ಸಾಧು ಜನ ಪರಿಪಾಲ ಕಮಿತಾರ್ಥ ವಿದಾತ ಕೀರ್ತಿ ಸಂಜಾತ ಸಾಮಗಾನ ವಿಲೋಲ ಸಾಧು ಜನ ಪರಿಪಾಲ ಕಮಿತಾರ್ಥ ವಿದಾತ ಕೀರ್ತಿ ಸಂಜಾತ ಸೋಮಸೂರ್ಯ ಪ್ರಕಾಶ ಸಕಲ ಲೋಕಾಧೀಶ ಶ್ರೀ ಮಹಾರಘುವೀರ ಸಿಂಧು ಗಂಭೀರ ಸೋಮಸೂರ್ಯ ಪ್ರಕಾಶ ಸಕಲ ಲೋಕಾಧೀಶ ಶ್ರೀ ಮಹಾರಘುವೀರ ಸಿಂಧು ಗಂಭೀರ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಸಕಲ ಶಾಸ್ತ್ರ ವಿಚಾರ ಶರಣು ಜನ ಮಂದಾರ ವಿಕಸಿತಾಂಬುಜವದನ ವಿಶ್ವಮಯ ಸದನ ಸಕಲ ಶಾಸ್ತ್ರ ವಿಚಾರ ಶರಣು ಜನ ಮಂದಾರ ವಿಕಸಿತಾಂಬುಜವದನ ವಿಶ್ವಮಯ ಸದನ ಸುಕೃತ ಮೋಕ್ಷಾಧೀಶ ಸಂಕೇತ ಪುರವಾಸ ಭಕ್ತವತ್ಸಲ ರಾಮ ಪುರಂದರ ವಿಠಲ ಸುಕೃತ ಮೋಕ್ಷಾಧೀಶ ಸಂಕೇತ ಪುರವಾಸ ಭಕ್ತವತ್ಸಲ ರಾಮ ಪುರಂದರ ವಿಠಲ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಜಯತು ಮಹಿಮಾನಂತ ಜಯತು ಭಾಗ್ಯವಂತ ಜಯತು ಮಹಿಮಾನಂತ ಜಯತು ಭಾಗ್ಯವಂತ ಪಶುಪತೇಶ ಮಿತ್ರ ಪಾವನ ಚರಿತ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಜಯ 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 ಜಯತು ಜಯ ಜಾನಕಿ ಕಾಂತ ಜಯ ಜಯ ಸಾಧು ಜನ ವಿನುತ ಶ್ರೀ ದುರ್ಗಾ ನಮಸ್ಕಾರ ಪೂಜಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತು ಉಪಸ್ಥಿತರಿರುವಂತಹ ಎಲ್ಲ ಋತ್ವಿಜರಿಗೆ ಯುವಜನರು ಮಸ್ಕತ್ತಿನ ಎಲ್ಲ ಹಿರಿಕಿರಿಯ ಸುಮನಸ್ಸಿಗರು ಒಟ್ಟಾಗಿ ಇಂಥ ಒಂದು ಅಪೂರ್ವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲ ಋತ್ವಿಜರಿಗೆ
ಈ ಹೊತ್ತಿಗೆ ಪಠ್ಯವಸ್ತುವನ್ನು ನೀಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕು ಅಂತ ನಮ್ಮಲ್ಲಿ ಪ್ರಾರ್ಥಿಸಿ ಮುಂದುವರಿಯುವಂತಹ ಕಾರ್ಯಕ್ರಮ. ನಮ್ಮ ಇಂದು ಯೋಗ ನೋಡಿ, ಬೆಳಿಗ್ಗೆ ಹಚ್ಚಿಸಿದ್ದಂತಹ ದೀಪ ಇನ್ನೂ ಹಾಗೆ ಉಳಿತಾ ಇದೆ. ಅದರ ಅರ್ಥ ಅದರ ಸಾನ್ನಿಧ್ಯ ವಲಯಕ್ಕೆ ಸಿಕ್ಕಿ ಬಿದ್ದವುಗಳೆಲ್ಲವೂ ಕೂಡ ಜ್ಯೋತಿರ್ಮಯವಾಗುತ್ತದೆ. ಅದು ಸೊಬಗಿಗೆ ಸೊಬಗು ನೀಡುತ್ತದೆ. ಅದು ಮುಟ್ಟಿದರೆ ಮಟ್ಟಿ ಒಗ್ಗಟ್ಟಿ ಆಗುತ್ತದೆ. ಆ ಭಾವದಿಂದಲೇ ಮತ್ತೆ ತೊಡಗಿಸಿಕೊಡ್ತಾ ಇದ್ದಾರೆ. ದುರ್ಗಾ ನಮಸ್ಕಾರ ಪೂಜೆ ಮುಂದುವರಿಯುತ್ತದೆ. ಹೇಗೆ ಹೇಳಿದರೆ ಸಪ್ತಶತಿ ಪಾರಾಯಣ ಮತ್ತು ಅದರ ವಿವರಣೆ ಸಹಿತವಾಗಿ ಆ ಕಾರ್ಯಕ್ರಮ ನಡೆಸಿಕೊಡುವರು ಶ್ರೀಯುತ ಗುರುಗಳಾದಂತಹ ವಿದ್ವಾನ್ ಪಂಚಭಾಸ್ಕರ ಭಟ್ಟರು. ಪ್ರಾರ್ಥಿಸಿಕೊಳ್ಳೋಣ. ಪೂಜೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ದೇವರಲ್ಲಿ ನಮ್ಮಿಂದ ಸಮರ್ಪಿಸಲ್ಪಡುವ ಪೂಜೆಯನ್ನು ನೀನು ಸ್ವೀಕರಿಸಿಕೊಂಡು ಆ ಪೂಜೆಯ ಸಫಲವನ್ನು ನಮಗೆ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿಕೊಂಡೇ ಪೂಜೆಯಲ್ಲಿ ಮುಂದುವರಿಯುವುದು ನಮ್ಮ ಋಷಿಮುನಿಗಳು ಉಪದೇಶಿಸಿದ ಪದ್ಧತಿ. ಹಾಗಾಗಿ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾದಿತೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ನಿನ್ನ ವಿಶಾಲವಾದಂತಹ ಕಣ್ಣುಗಳಿಂದ, ದೇವಿಗೆ 3 ಕಣ್ಣುಗಳು, ಒಂದು ಕಣ್ಣಿನಲ್ಲಿ ಸೂರ್ಯನ ಚೈತನ್ಯ, ಇನ್ನೊಂದು ಕಣ್ಣಿನಲ್ಲಿ ಚಂದ್ರದೇವರ ಚೈತನ್ಯ, ಮತ್ತೊಂದು ಕಣ್ಣಿನಲ್ಲಿ ವಿಶೇಷವಾಗಿ ಅಗ್ನಿನಾರಾಯಣನ ಚೈತನ್ಯ ಸನ್ನಿಹಿತವಾಗಿರುತ್ತದೆ. ನಿನ್ನ ವಿಶಾಲವಾದಂತಹ ಕಣ್ಣುಗಳಿಂದ ನಮ್ಮನ್ನು ನೀನು ವೀಕ್ಷಿಸಬೇಕು. ಸೂರ್ಯನ ಕಣ್ಣುಗಳಿಂದ, ಚೈತನ್ಯವಿರುವ ಕಣ್ಣುಗಳಿಂದ ಅವರು ನಮ್ಮನ್ನು ವೀಕ್ಷಿಸಿದಾಗ ಸೂರ್ಯೋದಯದಿಂದ ಯಾವ ರೀತಿ ಚರಾಚರ ವಸ್ತುಗಳು ಎದ್ದುಕೊಂಡು ಇಡೀ ಜಗತ್ತು ಕ್ರಿಯಾಶೀಲವಾಗುತ್ತದೋ ಅದೇ ರೀತಿಯಾಗಿ ನಮ್ಮ ಜೀವನವು ನಿರಂತರ ನಿಂತ ನೀರಾಗದೆ ಕ್ರಿಯಾಶೀಲವಾಗಿ ಯಶಸ್ಸಿನತ್ತ ಮುನ್ನಡೆಯುವಂತೆ ನೀನು ಅನುಗ್ರಹಿಸಬೇಕು. ಚಂದ್ರನ ಸಾನ್ನಿಧ್ಯವಿರುವ ಪ್ರಶಾಂತ ಕಿರಣದ ಕಣ್ಣುಗಳಿಂದ ಆಕೆ ನಮ್ಮನ್ನು ವೀಕ್ಷಿಸುವ ಕಾರಣದಿಂದ ನಮ್ಮ ಜೀವನದಲ್ಲಿರತಕ್ಕಂತಹ ಎಲ್ಲ ವಿಧವಾದ ಅಶಾಂತಿ, ಎಲ್ಲ ವಿಧವಾದಂತಹ ಅಸಮಾಧಾನ, ಅಸಂತೃಪ್ತಿ ಇತ್ಯಾದಿಗಳು ಅಥವಾ ಯಾವ ಕಾರಣದಿಂದ ನಮ್ಮ ಜೀವನದಲ್ಲಿ ಯಶಸ್ವಿಲ್ಲವೋ ಅದು ಯಶಸ್ಸಿನತ್ತ ಮುನ್ನಡೆಯುವಂತೆ ಆಕೆ ಅನುಗ್ರಹಿಸುತ್ತಾಳೆ. ಸರ್ವ ವಿಧವಾದ ಶಾಂತಿ, ಸಮಾಧಾನಗಳು, ಸಂತೃಪ್ತಿ, ಕೃತಜ್ಞತೆಗಳು ಲಭ್ಯವಾಗುತ್ತದೆ. ಇನ್ನು ಅಗ್ನಿಯ ಚೈತನ್ಯವಿರುವ ದೃಷ್ಟಿಯಿಂದ ಆಕೆ ನಮ್ಮನ್ನು ವೀಕ್ಷಿಸುವಾಗ ನಮ್ಮ ಜೀವನದ ಸಮಸ್ತ ಪಾಪಗಳು ಬಹಿರಂಗವಾಗಿ, ನಮಗೆ ಶತ್ರುಗಳಿಂದ ಬಂದ ಏನಾದರೂ ಅನಿಷ್ಟಗಳಿದ್ದರೆ ಅಥವಾ ನಮ್ಮ ಜೀವನದಲ್ಲಿ ಅಮಂಗಲತೆಗಳು ಬರುವುದಿದ್ದರೆ ಅಥವಾ ನಮ್ಮ ಗೃಹಿಣಿಯರ ಜೀವನದಲ್ಲಿ ಯಾವುದೇ ವಿಧವಾದಂತಹ ಆಪತ್ತುಗಳು ಬರುವುದಿದ್ದರೆ ಅದನ್ನೆಲ್ಲ ಅಗ್ನಿ ಯಾವ ರೀತಿ ಸರ್ವವಸ್ತುಗಳನ್ನು ಭಸ್ಮೀಭೂತವನ್ನಾಗಿ ಮಾಡಿ ಸರ್ವವಿಧವಾದಂತಹ ಪಾಪಗಳನ್ನು ಪರಿಹರಿಸ್ತಾನೋ ಅದೇ ರೀತಿಯಾಗಿ ನಮ್ಮ ಪಾಪಗಳನ್ನು, ಅನಿಷ್ಟಗಳನ್ನು, ಶತ್ರುಗಳಿಂದ ಪ್ರಯೋಗಿತವಾದಂತಹ ಬಾಧೆಗಳನ್ನು ದೂರೀಕರಿಸಿ ನಮ್ಮ ಜೀವನದಲ್ಲಿ ಸುರಕ್ಷತೆಯನ್ನು ಅನುಗ್ರಹಿಸುವಂತೆ ಆಕೆಯಲ್ಲಿ ನಾವು ಪ್ರಾರ್ಥಿಸಬೇಕಂತೆ. ಸತ್ಪತ್ರ ಗಂಧ ಪುಷ್ಪಾದೇಹಿ ಅರ್ಚಯಾದಿ ಯಥಾಶಿವೆ. ಉತ್ತಮವಾದಂತಹ ಬಿಲ್ಲಪತ್ರ ಪುಷ್ಪಾದಿಗಳಿಂದ ನಿನ್ನನ್ನು ನಾವು ಅರ್ಪಿಸುವುದಕ್ಕಿದ್ದೇವೆ. ಅನುಜ್ಞಾ ದೇಹಿದೇವೇಶಿ ಸಂಸಾರ ಬರುತ್ತದೆ. ನಮಗೆ ಆ ಪೂಜೆಗೆ ಬೇಕಾದಂತಹ ಅನುಜ್ಞೆಯನ್ನು ನೀನು ನೀಡಬೇಕು. ನಿನ್ನ ಕರುಣೆ ಇಲ್ಲದೆ, ನಿನ್ನದಾದಂತಹ ಕೃಪೆ ಇಲ್ಲದೆ ನಿನ್ನ ಪೂಜೆಯನ್ನು ಮಾಡುವುದು ನಮಗೆ ಶಕ್ಯವಿಲ್ಲ. ಹಾಗಾಗಿ ನೀನು ಪೂಜೆಗೆ ನಮಗೆ ಅನುಜ್ಞೆಯನ್ನು ನೀಡಿ ಅನುಗ್ರಹಿಸಬೇಕು. ಅಷ್ಟೇ ಅಲ್ಲದೆ ಆ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಒಂದು ವಿಶೇಷವಾದಂತಹ ಮಂತ್ರ ತಾನಾಗಿಯೇ ನಮ್ಮ ಬಾಯಿಯಿಂದ ಹೊರಹೊಮ್ಮುವುದಿದೆ. ದುರ್ಗೆ ಸ್ಮೃತ ಹರಸೆ ಬೀಜಮಶೇಷಜಂತೋರು ಸ್ವಸ್ಥೈ ಸ್ಮೃತ ಪ್ರತಿಪತೀವ ಶುಭಾಂ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಣಿ ಕಾತ್ವದನ್ಯ, ಸರ್ವೋಪಕಾರ ಕರುಣಾಯ ಸದಾತ್ರ ಚಿತ್ತ.
ದುರ್ಗೆ ಅನ್ನುವಂತಹ ಆ ಶಬ್ದವನ್ನು ಭಕ್ತಿ ಶ್ರದ್ಧೆಯಿಂದ ಉಚ್ಚರಿಸಿದರೆ ಸಾಕು. ಆ ದುರ್ಗೆಯ ಸ್ಮರಣೆಯ ಮಾತ್ರದಿಂದಲೇ ನಮ್ಮೆಲ್ಲ ಭಯಗಳು ದುಃಖಗಳು ತಾನಾಗಿಯೇ ಪರಿಹಾರವಾಗುತ್ತದೆ. ಸ್ವಸ್ಥೇ ಸ್ಮೃತಾ ಪತಿಮತೀವ ಶುಭಾಂ ದದಾಸಿ. ನಮ್ಮ ಜೀವನದಲ್ಲಿ ದುಃಖ ಇತ್ತು, ಕಷ್ಟಗಳಿತ್ತು ಎಂಬುದಾಗಿ ದುರ್ಗೆಯನ್ನು ಸ್ಮರಿಸಿ ನಾವು ದೇವಿಯನ್ನು ಪೂಜಿಸಿ ಆ ದೇವಿಯ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸ್ವಸ್ಥವಾದ ಮನಸ್ಸಿನಿಂದ ಆಕೆಯನ್ನು ಸ್ಮರಿಸಿದರೆ ಅತೀವ ಶುಭಾಂ ದದಾಸಿ. ಪುನಃ ಪುನಃ ಶುಭತ್ವವನ್ನು ಅನುಗ್ರಹಿಸಿ ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾತ್ವದನ್ಯ. ನಮ್ಮ ಜೀವನದಲ್ಲಿ ಬರುವ ದಾರಿದ್ರ್ಯ ಅಂತ ಹೇಳಿದರೆ ಒಳ್ಳೆಯ ಕಾರ್ಯಗಳಿಗೆ ತೊಂದರೆಯಾಗುವಂತಹ ಆರ್ಥಿಕವಾದಂತಹ ಆಪತ್ತು. ಅಂತಹ ದಾರಿದ್ರ್ಯ ದುಃಖ ಭಯಾದಿಗಳನ್ನು ಪರಿಹರಿಸಿ ಸರ್ವೋಪಕಾರ ಕರುಣಾಯ ಸದಾರುದ್ರ ಚಿತ್ತ. ಯಾವಾಗ ನನ್ನ ಮಕ್ಕಳು ನನ್ನ ಭಕ್ತಜನತೆ ನನ್ನನ್ನು ಸ್ಮರಿಸ್ತಾರೆ, ಯಾವಾಗ ನಾನು ಅವರಿಗೆ ಅನುಗ್ರಹಿಸಬಹುದು ಅಂತ ಭಕ್ತಾನುಗ್ರಹಕ್ಕಾಗಿ ಕಾತರ ಚಿತ್ತದಿಂದ ಕಾಯುವ ಆ ತಾಯಿಯ ಪೂಜೆ ನಾವು ನಡೆಸಿದಾಗ ಆಕೆ ದುರ್ಗಾಧ್ಯಾಯ ದುರ್ಗತಿ ಪ್ರಚವನಿ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿ ಮಾನಸಿಕವಾದ ಸಂತೋಷವನ್ನು ಅನುಗ್ರಹಿಸುತ್ತಾಳೆ. ದೇವಿಗೆ 3 ರೂಪಗಳು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬುದಾಗಿ. ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ 3 ರೂಪಗಳ ಏಕೀಕೃತವಾದಂತಹ ರೂಪ ಚಂಡಿಕಾ ದುರ್ಗಾ ರೂಪ. ಮಹಾಕಾಳಿ ಅನ್ನುವ ಅಭಿಧಾನದಿಂದ ಆಕೆಯನ್ನು ಆರಾಧಿಸಿದಾಗ ಎಲ್ಲ ರೀತಿಯ ದೃಷ್ಟಿಬಾಧೆಗಳು, ವಾಕ್ಜನ್ಯ, ಕರ್ಮಜನ್ಯ, ಮನೋಜನ್ಯವಾದ ದೋಷಗಳು ಪರಿಹಾರವಾಗುತ್ತದೆ. ಮಹಾಲಕ್ಷ್ಮಿ ಅನ್ನುವ ಅಭಿಧಾನದಿಂದ ಆಕೆಯನ್ನು ಪೂಜಿಸುವುದಕ್ಕಿದೆ. ಆ ಮಹಾಲಕ್ಷ್ಮಿ ಅನ್ನುವಂತಹ ಅಭಿಧಾನದಿಂದ ಪೂಜಿಸಿದಾಗ ಸರ್ವವಿಧವಾದ ಸಂಪತ್ತು, ಸರ್ವವಿಧವಾದ ಸನ್ಮಂಗಲತೆ, ಸ್ಥಾನಮಾನಗಳು ಜೀವನದಲ್ಲಿ ಅಭ್ಯುದಯ ಸಿದ್ಧಿಸುತ್ತದೆ. ಮಹಾಸರಸ್ವತಿ ಎನ್ನುವಂತಹ 3ನೇ ರೂಪದಿಂದ ಪೂಜಿಸಿದಾಗ ಸರಸ್ವತಿ ಎನ್ನುವಂತಹ ಆ ದಿವ್ಯವಾದಂತಹ ರೂಪ ನಮಗೆ ಸುಜ್ಞಾನವನ್ನು ಅನುಗ್ರಹಿಸುತ್ತದೆ. ಯಾವ ಕಾಲದಲ್ಲಿ ಹೇಗೆ ಯಾವ ರೀತಿ ನಡೆಯುವುದರಿಂದ ನಮಗೆ ಶ್ರೇಯಸ್ಸು ಸಿದ್ಧಿಸುತ್ತದೋ ಆ ರೀತಿಯಾಗಿ ನಡೆಯುವಂತೆ ಆ ದಾರಿಯಲ್ಲಿ ನಡೆಯುವುದರ ಮೂಲಕ ನಮ್ಮ ಜೀವನದಲ್ಲಿ ಯಶಸ್ಸಿನ ಬೆಟ್ಟದನ್ನೇರುವಂತೆ ಆಕೆ ಅನುಗ್ರಹಿಸುತ್ತಾಳೆ. ಈ ರೀತಿಯಾಗಿ ದುರ್ಗಾ ದೇವಿಗೆ ಅತ್ಯಂತ ಪ್ರಿಯವಾದಂತಹ ದೀಪ ನಮಸ್ಕಾರ ಅಥವಾ ದುರ್ಗಾ ನಮಸ್ಕಾರ. ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಇದಕ್ಕೆ ಯಾಕೆ ಹೇಳುವುದು ಹೇಳಿದರೆ, ಈ ಪೂಜೆಯಲ್ಲಿ ಪುಷ್ಪ ಫಲ ಇತ್ಯಾದಿಗಳು ಎಲ್ಲವೂ ದೇವಿಯೇ ಸೃಷ್ಟಿಸಿತು. ಹಾಗಿದ್ರೆ ಈ ಪೂಜೆಯಲ್ಲಿ ನಮ್ಮದೇನು? ನಾವು ಭಕ್ತಿ ಶ್ರದ್ಧೆಯಿಂದ ತೆರವಾಗಿ ನಮ್ಮ ಮನಸ್ಸನ್ನು ಏಕೀಕೃತವಾಗಿ ನಾವು ವಿಶೇಷವಾಗಿ ಏಕಾಗ್ರತೆಯಿಂದ ನಮಸ್ಕರಿಸುವ ನಮ್ಮದಾದಂತಹ ಒಂದು ಪ್ರಯತ್ನ ಏನಿದೆ ಅದು ಪ್ರಧಾನವಾದುದು. ಆ ನಮಸ್ಕಾರವೇ ಪ್ರಧಾನವಾದುದರಿಂದ ಇದಕ್ಕೆ ದುರ್ಗಾ ನಮಸ್ಕಾರ ಪೂಜೆ ಎಂಬುದಾಗಿ ಹೆಸರು. ನಮಸ್ಕಾರ ಮಾತ್ರ ನಮ್ಮದು, ಉಳಿದ ಎಲ್ಲ ವಸ್ತುಗಳು ಆಕೆಯದ್ದೇ. ಪ್ರಪಂಚದಲ್ಲಿ ಆಕೆ ಸೃಷ್ಟಿಸಿದ್ದನ್ನೇ ಆಕೆಗೆ ಪೂಜೆಯ ರೂಪದಲ್ಲಿ ಸಮರ್ಪಿಸುವುದು. ಆ ರೀತಿಯಾಗಿ ಪಂಚವರ್ಣಾತ್ಮಕವಾದಂತಹ ಮಂಡಲ, ಬಿಳಿ, ಕೆಂಪು, ಹಳದಿ, ಹಸಿರು, ಕಪ್ಪು, ಈ 5 ವರ್ಣಾತ್ಮಕವಾದಂತಹ ಮಂಡಲವನ್ನು ಭಕ್ತಿ ಶ್ರದ್ಧೆಯಿಂದ ರಚಿಸಿ ಆ ಮಂಡಲ ಮಧ್ಯದಲ್ಲಿ ದೀಪವನ್ನು ಪ್ರತಿಷ್ಠಾಪಿಸಿ ಋಗ್ವೇದದ ಜಾತವೇದಸೆ ಇತ್ಯಾದಿ ಪಂಚಮಂತ್ರಗಳಿಂದ ದೀಪವನ್ನು ಪ್ರಜ್ವಲಿಸಿ ಆ ದೀಪತತ್ವದಲ್ಲಿ ದೇವಿಯನ್ನು ಆವಾಹಿಸಿ ಪೂಜಿಸುವಂತಹ ವಿಶೇಷವಾದಂತಹ ವಿಧಿ ದುರ್ಗಾ ನಮಸ್ಕಾರ ವಿಧಿ. ಈ ಪಂಚವರ್ಣಾತ್ಮಕವಾದ ಮಂಡಲಕ್ಕೆ ಒಂದು ವಿಶೇಷತೆ ಇದೆ. ಈ ಪಂಚವರ್ಣಾತ್ಮಕವಾದಂತಹ ದುರ್ಗಾ ಯಂತ್ರಮಂಡಲ ಏನಿದೆ ಇದು ದೇವರದ್ದಾದಂತಹ ಶಾಶ್ವತ ಪೂಜೆಗೆ ಅಲ್ಲಿ ಕೃಷ್ಣ ದೇವಾಲಯದಂತಹ ದೇವಾಲಯಗಳಿದ್ದರೆ ದೇವರದ್ದಾದ ತಾತ್ಕಾಲಿಕವಾದಂತಹ ಪೂಜೆಗೆ ದೇವರಿಗೆ ಮಂಡಲ ಅನ್ನುವುದು ಮಂದಿರದ ಸ್ಥಾನದಲ್ಲಿ ಸಂಗೀತವಾಗಿರುತ್ತದೆ. ಕರ್ತೃ ದರ್ಶನ ಮಾತ್ರ ಬಿಟ್ಟ ಫಲದನ್ನು. ನೀವೆಲ್ಲ ಭಕ್ತಿ ಶ್ರದ್ಧೆಯಿಂದ ಆ ಮಂಡಲವನ್ನು ನೋಡಿದರೆ ಸಾಕು. ರಂಗೋಲೆ ಬೇರೆ, ಮಂಡಲ ಬೇರೆ. ರಂಗೋಲೆ ಅನ್ನುವುದಕ್ಕೆ ಯಾವುದೇ ಲೆಕ್ಕಗಳಿಲ್ಲ. ಈ ಮಂಡಲ ಅನ್ನುವುದಕ್ಕೆ ಅದು ಇಷ್ಟೇ ಅಗಲ ಇರಬೇಕು, ಇಷ್ಟೇ ಉದ್ದ ಇರಬೇಕು, ಹೀಗೆ ವಿನ್ಯಾಸಗಳಿರಬೇಕು ಅನ್ನುವುದಕ್ಕೆ ನಿಯಮ ಇದೆ. ಅಂತಹ ಮಂಡಲವನ್ನು ಕರ್ತೃ ದರ್ಶನ ಮಾತ್ರ ಬಿಟ್ಟ ಫಲದನ್ನು. ನೀವೆಲ್ಲ ಭಕ್ತಿಯಿಂದ ನೋಡಿದಾಗ ಅನಿಷ್ಟಗಳು ದೂರವಾಗಿ ಇಷ್ಟ ಪದಗಳು ತಾನಾಗಿಯೇ ಪ್ರಾಪ್ತಿಯಾಗ್ತದೆ. ಕರ್ತೃದರ್ಶನ ಮಾತ್ರ ಬಿಟ್ಟ ಫಲದನ್ನು ಸ್ಯಾತ್ ಪಂಚಭೂತಾತ್ಮಕ. ಆ ಮಂಡಲ ಅನ್ನುವುದು ಪ್ರಾಣಧಾರಣಾ ಶಕ್ತಿಯ ಪ್ರತೀಕ. ಲೋಕದಲ್ಲಿ ಭೂಮಿ, ಪೃಥಿವ್ಯ, ತೇಜೋ, ವಾಯುವಾಕಾಶ ಅಂದರೆ ಭೂಮಿ, ಗಾಳಿ, ಪ್ರಕಾಶ, ಆಕಾಶ, ವಾಯು, ಈ ಪಂಚಭೂತಗಳಿಂದ ಇಡೀ ಪ್ರಪಂಚ ನಡೆಯುತ್ತದೆ. ಆ ಪಂಚಭೂತಗಳ ಪ್ರತೀಕವಾಗಿ ಪಂಚವರ್ಣಗಳು ಇಲ್ಲಿ ಮಂಡಲದಲ್ಲಿ ಉಪಯೋಗಿಸಿದ್ದರಿಂದ
ಈ ಮಂಡಲಕ್ಕೆ ಪ್ರಾಣಧಾರಣಾ ಶಕ್ತಿ, ದಿವ್ಯವಾದಂತಹ ಚೈತನ್ಯ ಶಕ್ತಿ ಸನ್ನಿಹಿತವಾಗಿ ಆ ಪೂಜೆಯನ್ನು ದೇವಿ ಸ್ವೀಕರಿಸುವಂತೆ ಈ ಮಂಡಲ ತನ್ನದಾದಂತಹ ವಿಶೇಷವಾದಂತಹ ಪ್ರಭಾವವನ್ನು ಅಲ್ಲಿ ಅನುರಣಿಸುತ್ತದೆ. ವರ್ಣಾದಿ ಅಕ್ಷರ ಸಂಯುತಂ, ಅಕಾರಾದಿ ಚಕಾರಾಂತ ಪರ್ಯಂತರ ಅಕ್ಷರಗಳು ಸನ್ನಿಹಿತವಾದದ್ದರಿಂದ ಅಕ್ಷರಗಳಿಂದ ಮೂಡಿಬಂದಂತಹ ಚತುರ್ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಋಷಿಮುನಿಗಳ ದಿವ್ಯವಾದಂತಹ ಆರ್ಷವಾಕ್ಯಗಳು ಕೂಡ ಈ ಮಂಡಲದಲ್ಲಿ ಸನ್ನಿಹಿತವಾಗಿದೆ. ಸ್ಯಾತ್ ಪಂಚಭೂತಾತ್ಮಕಂ ವರ್ಣಾದ್ಯಕ್ಷರ ಸಂಯುತಂ ಶುಭಪದಂ ತತ್ ಯಾಗ ಪುಣ್ಯಾರ್ಜಿತಂ. ಅಶುಭತ್ವವನ್ನು ದೂರೀಕರಿಸಿ ನಾವು ಪೂರ್ವಜನ್ಮದಲ್ಲಿ ಉತ್ತಮ ಕರ್ಮಗಳನ್ನು, ದಾನ ಧರ್ಮಗಳನ್ನು ಮಾಡಿದ್ದರ ಪರಿಣಾಮವಾಗಿ ಈ ಜನ್ಮದಲ್ಲಿ ಇಂತಹ ಮಂಡಲವನ್ನು ರಚಿಸಿ ಆ ಮಂಡಲ ಮಧ್ಯದಲ್ಲಿ ದೇವಿಯನ್ನು ಪೂಜಿಸುವ ಅವಕಾಶವನ್ನು ಆಕೆ ನೀಡುತ್ತಾಳೆ ಅಂತ ಶಾಸ್ತ್ರಕಾರರು ವಿವರಿಸುತ್ತಾರೆ. ತದ್ಯಾಗ ಪುಣ್ಯಾರ್ಜಿತಂ ನಾನಾ ಮಂತ್ರಮಯಂ ಸಮಸ್ತ ಫಲದಂ ಧಾಯೇ ಮಹಾಮಂಡಲಂ. ನಾನಾ ಮಂತ್ರಮಯವಾದಂತಹ ಉತ್ತಮ ಫಲವನ್ನು ಅನುಗ್ರಹಿಸುವಂತಹ ಮಂಡಲವನ್ನು ಧ್ಯಾನಿಸಿ ಆ ಮಂಡಲದಲ್ಲಿ ದೀಪವನ್ನು ಪ್ರತಿಷ್ಠಾಪಿಸಬೇಕು. ಈ ದೀಪದಲ್ಲಿ ದೇವಿಯನ್ನು ಪೂಜಿಸುವುದಕ್ಕೆ ಮಹತ್ವ ಇದೆ. ದೀಪವನ್ನು ಹಚ್ಚಿ ಕತ್ತಲೆಯನ್ನು ಹೋಗುವಂತ ಹೇಳಬೇಕಾಗಿಲ್ಲ. ದೀಪ ಹಚ್ಚುವಾಗ ತಾನಾಗಿಯೇ ದೀಪದ ಪ್ರಭಾವದಿಂದ ಅಂಧಕಾರ ನಿವೃತ್ತಿಯಾಗುತ್ತದೆ. ದೀಪ ನಂದಿದರೆ ಕತ್ತಲೆಯನ್ನು ಬಾಂಕು ಯಾರು ಹೇಳಬೇಕಾಗಿಲ್ಲ. ಹಾಗೆಯೇ ದೀಪ ಮಧ್ಯದಲ್ಲಿ ಆ ದೇವಿಗೆ ಪೂಜೆಯನ್ನು ಸಮರ್ಪಿಸುವುದರಿಂದ ನಮ್ಮ ಜೀವನದ ಕಷ್ಟಗಳು, ಅನಿಷ್ಟಗಳು, ಅಮಂಗಲಗಳೇನಿದೆ ಅದೆಲ್ಲ ದೂರೀಕೃತವಾಗಿ ಸನ್ಮಂಗಲತೆಯನ್ನು ಆಕೆ ಅನುಗ್ರಹಿಸ್ತಾಳೆ. ಆ ಪ್ರಕಾರವಾಗಿ ಇಲ್ಲಿ ಎಲ್ಲ ರೀತಿಯ ಭಾಗವಹಿಸುವುದಕ್ಕೆ ಅವಕಾಶವಿಲ್ಲದೇ ಇದ್ದರೂ ಕೂಡ ಈ ಸತ್ಕರ್ಮಕ್ಕೆ ಮನಪೂರ್ವಕವಾಗಿ ಪ್ರೋತ್ಸಾಹವನ್ನು ನೀಡಿದಂತಹ ಸರ್ವರಿಗೂ ಕೂಡ ಈ ದುರ್ಗಾ ನಮಸ್ಕಾರ ಪೂಜೆಯ ಸತ್ಫಲದಿಂದ ಉತ್ತರೋತ್ತರವಾದಂತಹ ಶ್ರೇಯಸ್ಸು ಸಿದ್ಧಿಯಾಗಬೇಕು. ದುರ್ಗಾ ದೇವಿಯ ಈ ಆರಾಧನೆಯಿಂದ ಎಲ್ಲರೂ ಎಲ್ಲ ರೀತಿಯಿಂದ ಸಮರ್ಥತೆಯನ್ನು ಹೊಂದುವಂತೆ ಆ ದುರ್ಗಾದೇವಿ ಅನುಗ್ರಹಿಸಬೇಕು. ಆ ದುರ್ಗಾದೇವಿಯ ಅನುಗ್ರಹದಿಂದ ಎಲ್ಲ ರೀತಿಯದ್ದಾದಂತಹ ಅಶಾಂತಿಗಳು ದೂರೀಕೃತವಾಗಿ ಮಾನಸಿಕವಾದ ಈ ಪೂಜಾ ಕೈಂಕರ್ಯದಲ್ಲಿ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತಹ ವ್ಯಕ್ತಿಗಳು ಪುರುಷರಿರಲಿ ಸ್ತ್ರೀಯರಿರಲಿ ಸರ್ವರಿಗೂ ಸರ್ವವಿಧವಾದಂತಹ ಸನ್ಮಂಗಲತೆಯನ್ನು ದುರ್ಗಾದೇವಿ ಅನುಗ್ರಹಿಸಿ ದೀಪ ಮಧ್ಯದಲ್ಲಿ ಈ ಪೂಜೆಯನ್ನು ಮಾಡುವುದರಿಂದ ದೇವತಾತ್ಮ ಸದೀಪ, ದೇವರ ಪ್ರತೀಕವೇ ದೀಪ ಎಂದು. ಹಾಗಾಗಿ ದೀಪ ಮಧ್ಯದಲ್ಲಿ ಪೂಜೆಯನ್ನು ನಡೆಸುವುದು. ಆ ದೀಪ ಅನ್ನೋದು ಅಗ್ನಿಯ ಪ್ರತೀಕ. ಅಗ್ನಿ ಪರಿಶುದ್ಧವಾದದ್ದು. ಗಂಗಾ ನದಿ ಪರಿಶುದ್ಧವಾದದ್ದರಿಂದ ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಯಾವ ರೀತಿ ಪರಿಹಾರವಾಗ್ತದೆ, ಅದೇ ರೀತಿಯಾಗಿ ಚಿನ್ನದಲ್ಲಿರತಕ್ಕಂತಹ ಬೇರೆ ಲೋಹದ ಮಿಶ್ರಣಗಳು ಕೂಡ ದೀಪದ ಸಂಸರ್ಗದಿಂದ ದೂರೀಕೃತವಾಗಿ ಚಿನ್ನವೂ ಕೂಡ ಪರಿಶುದ್ಧವಾಗುವಂತೆ ಮಾಡುವ ವಿಶಿಷ್ಟವಾದಂತಹ ಪಂಚಭೂತಗಳ ಪ್ರತೀಕವೆನಿಸಿದ ದೀಪದಲ್ಲಿ ದೇವಿ ಸನ್ನಿಹಿತಳಾಗಿ ಪೂಜೆಯಿಂದ ಸಂತೃಪ್ತಳಾಗಿ ಎಲ್ಲರ ಮನೆಗಳಲ್ಲಿ ಜ್ಞಾನದ ದೀಪ ಬೆಳಗುವಂತೆ ಇನ್ನಷ್ಟು ಸತ್ಕರ್ಮಗಳು ಇಲ್ಲಿ ಸತ್ಕರ್ಮವನ್ನು ವ್ಯವಸ್ಥೆಗೊಳಿಸಿದಂತಹ ಸಂಘಟನೆಯಿಂದ ಲೋಕಕ್ಷೇಮಕ್ಕಾಗಿ ವ್ಯವಸ್ಥೆ ಮಾಡುವಂತಹ ಸರ್ವವಿಧವಾದಂತಹ ಯೋಗ್ಯತೆಯನ್ನು ಅನುಗ್ರಹಿಸಿ ಸರ್ವರಿಗೂ ಸರ್ವವಿಧವಾದಂತಹ ಸನ್ಮಂಗಲತೆಯನ್ನು ಸರ್ವಮಂಗಲೇ ಅನ್ನಿಸಿಕೊಂಡಂತಹ ದುರ್ಗಾದೇವಿ ಅನುಗ್ರಹಿಸಿ ದುರ್ಗಾದೇವಿಯ ಅನುಗ್ರಹದಿಂದ ಉತ್ತರೋತ್ತರವಾದಂತಹ ಶ್ರೇಯಸ್ಸು ಸಿದ್ಧಿಸುವಂತೆ ಆ ಮಹಾದೇವಿ ಅನುಗ್ರಹಿಸಬೇಕು ಅಂತ ನಾವೆಲ್ಲ ಜಗತ್ತಿಗೆ ತಾಯಿಯಾದ ಆ ದೇವಿಯಲ್ಲಿ ನತಮಸ್ತಕರಾಗಿ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಡಬೇಕು. ಓಂ ನಮೋ ದೇವಿ ಮಹಾದೇವಿ ಶಿವಾಯೈ ಸತತಂ ನಮಃ. ನಮಃ ಭಗವತೆ ಭದ್ರಾಯೈ ನಿಯತಾತ್ಮದಾತ್ಮದಾಂ ಯೋಗಾನಶೇಷಾನವಹಂ ಚತುರ್ಗಾರುಡ್ರಾರುಗಾಮಾಂತಕರಾನಭೀಷ್ಟಾಂ ತ್ವಾಮಾಶ್ರಿತಾನಾಂ ವಿವನ್ನರಾಣಾಂ ತ್ವಾಮಾಶ್ರಿತಾಖ್ಯಾಚೇತಾಂ ಪ್ರಯಾಂತಿ. ಜಯತ್ವಂ ದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಕ ಚಂಡಿಕಾ ದುರ್ಗಾಜೀ ನಮಃ. ಪ್ರಾರ್ಥಯಾಮಿ ಗೋವಿಂದಾನಿ ಗೋವಿಂದ. ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोदिनि वासिनि विष्णुविन
मधु मधुरे मधु कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते शोणितबीजलते शिव शिव शुम्भ निशुम्भ महाहवतर्पितभूतपिशाचरते जय जय हे महिषासुरमर्दिनि रम्यकपर्दिनि शैलसुते सावित्री नवयौवना शुभकरी साम्राज्यलक्ष्मी प्रदा चिद्रूपी परदेवता भगवती रावली श्रीराज यत्रैव यत्रैव शिवं संस्थिता या देवी सर्वभूतेषु निद्रारूपेण संस्थिता या देवी सर्वभूतेषु चिदारूपेण संस्थिता या देवी सर्वभूतेषु छायारूपेण संस्थिता देवी सर्वभूतेषु दयारूपेण संस्थिता या देवी सर्वभूतेषु तुष्टिरूपेण संस्थिता या देवी सर्वभूतेषु मातृरूपेण संस्थिता सर्वभूतेषु भ्रान्तिरूपेण संस्थिता मंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते ಎಲ್ಲರೂ ಹೇಳಬೇಕು ಆ ಶಾಂತಿ ಪ್ರಯಚ್ಚ ದುರ್ಗಾ ದೇವಿ ಶರಣಂ ಅಹಂ ಪ್ರಪದ್ಯೆ. ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಇದು ಮಹಾತಾಯಿಗೆ ಅಲಂಕಾರ ಪೂಜೆ ಪ್ರಾರಂಭ. ವಿಶೇಷ
ವಿಶೇಷವಾಗಿ ದೇವಿಯನ್ನು ಆರಾಧಿಸುವುದಕ್ಕೆ ತೊಡಗುತ್ತಾರೆ. ಸಾಧು ಅನ್ನುವಂತಹ ಒಬ್ಬ ವೈಶ್ಯ, ಸುರಥ ಅನ್ನುವಂತಹ ಚಕ್ರವರ್ತಿ, ಇವರಿಬ್ಬರು ತಮ್ಮ ಸ್ಥಾನಮಾನಗಳನ್ನು ಕಳೆದುಕೊಂಡು ತಮ್ಮ ಮನೆಯವರಿಂದ ದೂರರಾಗಿ ಸಮಾಧಿ ಅನ್ನುವಂತಹ ವೈಶ್ಯ, ಸುರಥ ಅನ್ನುವಂತಹ ಚಕ್ರವರ್ತಿ ಇವರು ವಿಶೇಷವಾಗಿ ಸುಮೇಧಸ್ ಅನ್ನುವಂತಹ ಋಷಿಗಳ ಆಶ್ರಮವನ್ನು ಸೇರುತ್ತಾರೆ. ತಮ್ಮವರಿಂದಲೇ ತಾವು ಪರಿತ್ಯಕ್ತರಾಗಿ ಜೀವನದಲ್ಲಿ ಯಾವುದೇ ಸ್ಥಾನಮಾನಗಳಿಲ್ಲದೆ, ಸ್ಥಿತಿಗತಿಗಳಿಲ್ಲದೆ ಸುಮೇಧಸ್ ಅನ್ನುವಂತಹ ಋಷಿಯ ಆಶ್ರಮವನ್ನು ಸೇರಿ ತಮ್ಮ ಕಷ್ಟವನ್ನು ತೋಡಿಕೊಂಡಾಗ ಆ ಸುಮೇಧಸ್ ಅನ್ನುವಂತಹ ಋಷಿಗಳು ದೇವಿಯದ್ದಾದಂತಹ ದಿವ್ಯವಾದಂತಹ ಚರಿತ್ರೆಯನ್ನು ಅವರಿಗೆ ಉಪದೇಶಿಸುತ್ತಾರೆ. ದೇವಿಯ ಆ ದಿವ್ಯವಾದಂತಹ 700 ಮಂತ್ರಗಳಿರುವ ಚರಿತ್ರೆಯಲ್ಲಿ ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ, ಉತ್ತಮ ಚರಿತ್ರೆ ಎಂಬುದಾಗಿ ಒಟ್ಟು 13 ಅಧ್ಯಾಯಗಳ ಸಮೂಹವಿದೆ. ಪ್ರಥಮ ಚರಿತ್ರೆಯಲ್ಲಿ 1 ಅಧ್ಯಾಯ, ದ್ವಿತೀಯ ಚರಿತ್ರೆಯಲ್ಲಿ ಅದರ 3 ಪಟ್ಟು ಅಂದರೆ 3 ಅಧ್ಯಾಯಗಳು, ತೃತೀಯ ಚರಿತ್ರೆಯಲ್ಲಿ ಅದರ 3 ಪಟ್ಟು, 3ರ 3 ಪಟ್ಟು ಅಂದರೆ 9 ಅಧ್ಯಾಯಗಳು. ಈ ರೀತಿಯಾಗಿ 13 ಅಧ್ಯಾಯಗಳಿಂದ ಸುಮೇಧಸ್ ಅನ್ನುವಂತಹ ಋಷಿಗಳು ದೇವಿಯ ದಿವ್ಯ ಚರಿತ್ರೆಯನ್ನು ಅತ್ಯಂತ ದುಃಖತಪ್ತರಾದಂತಹ ಸಮಾಧಿ ಮತ್ತು ಸುರಥ ಎನ್ನುವ ಇಬ್ಬರು ಮಹನೀಯರಿಗೆ ಉಪದೇಶಿಸುತ್ತಾರೆ. ಆ ಉಪದೇಶಿಸುವ ಸಂದರ್ಭದಲ್ಲಿ ದೇವಿ, ನೀವೆಲ್ಲ ದೇವಿ ಮಹಾತ್ಮ್ಯ ಅನ್ನುವ ಯಕ್ಷಗಾನದಲ್ಲಿ ನೋಡಿರಬಹುದು. ಆ ದೇವಿಯದ್ದಾದಂತಹ ದಿವ್ಯವಾದಂತಹ ಮಹಾಮಾಯೆಯಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಸೃಜಿಸಿ ಸೃಷ್ಟಿಕ್ರಿಯೆಯನ್ನು ಬ್ರಹ್ಮದೇವನು, ಸೃಷ್ಟಿಸಿದಂತಹ ಜೀವರಾಶಿಗಳ ಪಾಲನ ಕ್ರಿಯೆಯನ್ನು ಮಹಾವಿಷ್ಣುವು, ಅದೇ ರೀತಿಯಾಗಿ ಅವರ ಆಯುಷ್ಯ ಮುಗಿದ ಕ್ಷಣ ಅದರಂತಾದಂತಹ ಲಯ ಪ್ರಕ್ರಿಯೆಯನ್ನು ಶಿವದೇವನು ಮಾಡುವುದೆಂಬುದಾಗಿ ವಿಶೇಷವಾದ ಹೊಣೆಗಾರಿಕೆಯನ್ನು ತ್ರಿಮೂರ್ತಿಗಳಿಗೆ ವಹಿಸಿ ಆ ಸಂದರ್ಭದಲ್ಲಿ ಒಮ್ಮೆ ವಿಷ್ಣು ಯೋಗನಿದ್ರಾ ಸ್ಥಿತಿಯಿಂದ ಪಬಡಿಸಿದ ಸಂದರ್ಭದಲ್ಲಿ ಅವನ ಕರ್ಣಮಲದಿಂದ ಮಧುಗೈಟವರೆಂಬಂತಹ ರಾಕ್ಷಸರು ಜನಿಸುತ್ತಾರೆ. ಆ ಮಧುಗೈಟವರು ಅತ್ಯಂತ ಬಲಾಢ್ಯರು. ವಿಷ್ಣುವಿನ ಜೊತೆಗೆ 5,000 ವರ್ಷಗಳ ಪರ್ಯಂತರ ಯುದ್ಧ ಮಾಡುವಷ್ಟು ದೇಹಬಲವನ್ನು ಹೊಂದಿದರು. ಅಂತಹ ಮಧುಗೈಟವರು ಬ್ರಹ್ಮನನ್ನು ನೇರವಾಗಿ ಆಜ್ಞಾಪಿಸುವುದಕ್ಕೆ ಮುಂದುವರಿದಾಗ ವಿಷ್ಣುವಿನ ನಾಭಿಕಮಲವನ್ನು ಬ್ರಹ್ಮದೇವರು ಸೇರಿಕೊಂಡು ನಾಭಿಕಮಲ ಮಧ್ಯದಲ್ಲಿ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಸ್ತುತಿಸುತ್ತಾರೆ. ಬ್ರಹ್ಮದೇವರ ಸ್ತುತಿಯಿಂದ ಸಂತೃಪ್ತಳಾದಂತಹ ದೇವಿ ವಿಷ್ಣುದೇವರನ್ನು ತನ್ನ ಯೋಗಮಾಯೆಯಿಂದ ಎಬ್ಬಿಸಿ ಮಧುಗೈಟವರ ಜೊತೆ ಯುದ್ಧ ಮಾಡುವಂತೆ ಪ್ರೇರೇಪಿಸುತ್ತಾಳೆ. ಆ ದೇವಿಯಿಂದ ಪ್ರೇರಿತರಾದ ಮಹಾವಿಷ್ಣುದೇವರು ಮಧುಗೈಟವರ ಜೊತೆಗೆ 5,000 ವರ್ಷಗಳ ಪರ್ಯಂತರ ಯುದ್ಧವನ್ನು ಮಾಡಿದಾಗ ಆ ಯುದ್ಧದಲ್ಲಿ ಜಯ ಕಾಣದೇ ಇದ್ದಾಗ ಮಹಾವಿಷ್ಣುದೇವರಿಗೆ ದೇವಿ ಪ್ರೇರಣೆಯನ್ನು ನೀಡುತ್ತಾಳೆ. ದೇಹಬಲದಿಂದ ಅವರನ್ನು ಗೆಲ್ಲುವುದು ಸ್ವಲ್ಪ ಕಷ್ಟ, ನಾವು ನಮ್ಮದಾದಂತಹ ಮನಸ್ಸಿನ ಬಲದಿಂದ ಅವರನ್ನು ಗೆಲ್ಲಬೇಕೆಂಬ ಪ್ರೇರಣೆಯನ್ನು ನೀಡಿದಾಗ ಮಹಾವಿಷ್ಣು ಅವರಲ್ಲಿ ಸಂಭಾಷಣೆಯನ್ನು ನಡೆಸಿ ಮಹಾವಿಷ್ಣುವಿನದ್ದಾದಂತಹ ಆ ಒಂದು ಪ್ರಭಾವದ ಪರಿಣಾಮವಾಗಿ ಮಹಾವಿಷ್ಣುವಿನ ಮಾತನ್ನು ಅವರು ಕೇಳುವಂತೆ ದೇವಿ ಪ್ರಚೋದನೆಯನ್ನು ನೀಡುತ್ತಾಳೆ. ಆ ಪರಿಣಾಮವಾಗಿ ಯಾರು ಯುದ್ಧದಲ್ಲಿ ಸೋಲ್ತಾರೋ ಆ ಸೋತಂತಹ ವ್ಯಕ್ತಿ ಯುದ್ಧದಲ್ಲಿ ಗೆದ್ದವನಲ್ಲಿ ಏನನ್ನು ಕೇಳ್ತಾನೋ ಅದನ್ನು ಅವರು ಕೊಡತಕ್ಕದ್ದು ಅನ್ನುವ ನಿಬಂಧನೆಯೊಂದಿಗೆ ಪುನಃ ಯುದ್ಧ ಪ್ರಾರಂಭವಾಗುತ್ತದೆ. ಮಹಾವಿಷ್ಣು ದೇವರು ಯುದ್ಧದಲ್ಲಿ ಸೋತಾದಾಗ ಮಹಾವಿಷ್ಣು ದೇವರ ಆ ಒಂದು ಕೇಳಿಕೆಯ ಸನ್ನಿವೇಶ ತಾನಾಗಿಯೇ ಒದಗಿ ಬಂದಾಗ ನಿಮ್ಮ ಪ್ರಾಣವೇ ನನಗೆ ಬೇಕು, ನಿಮ್ಮನ್ನೇ ನಾನು ವಧಿಸುವುದರ ಮೂಲಕ
ಲೋಕಕ್ಕೆ ಕಂಟಕರಾದಂತಹ ನಿಮ್ಮನ್ನು ನಾನು ನಿಗ್ರಹಿಸುವುದರ ಮೂಲಕ ಲೋಕಕ್ಷೇಮವನ್ನು ಸಾಧಿಸಬೇಕು ಅಂತ ಮಹಾವಿಷ್ಣು ಮಧುಗೈಟವರಲ್ಲಿ ತಾನು ಅವರದ್ದಾದಂತಹ ಪ್ರಾಣವನ್ನೇ ಯಾಚಿಸಿದಾಗ ಮಧುಗೈಟವರೊಂದು ವಿಚಿತ್ರವಾದ ನಿಬಂಧನೆಯನ್ನು ನೀಡಿದ್ದಾರೆ. ನಾವು ಪ್ರಾಣ ಕೊಡಬಲ್ಲೆವು, ನಮ್ಮ ಪ್ರಾಣವನ್ನು ನೀವು ಯಾವ ಕಾರಣದಿಂದ ಸಂಹರಿಸ್ತೀರೋ ಅದು ನಿರ್ಜಲವಾಗಿರಬೇಕು. ಸುತ್ತಮುತ್ತಲೂ ಆವರಿಸಿಕೊಂಡಂತಹ ಈ ಜಲ ಪ್ರದೇಶವನ್ನು ಹೊರತುಪಡಿಸಿ ನಮ್ಮನ್ನು ನೀವು ವಧಿಸುವುದಕ್ಕೆ ನಮ್ಮದೇನೂ ಅಭ್ಯಂತರವಿಲ್ಲ. ನೀವು ಕೇಳಿದ್ದನ್ನು ನಾವು ಕೊಡುತ್ತೇವೆ ಅನ್ನುವ ನಿಬಂಧನೆಗೆ ಅನ್ನುವ ಮಾತಿಗೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಮಹಾವಿಷ್ಣು ಆ ಮಧುಗೈಟವರನ್ನು ಪ್ರೇರೇಪಿಸಿದ ಕಾರಣದಿಂದ ಅಲ್ಲಿ ಯಾವುದೇ ನಿರ್ಜಲ ಪ್ರದೇಶ ಇಲ್ಲದೇ ಇದ್ದದ್ದರಿಂದ ತನ್ನ ತೊಡೆಯಲ್ಲಿಟ್ಟು ತನ್ನ ಚಕ್ರದಿಂದ ಆ ದುಷ್ಟ ದೈತ್ಯರನ್ನು ಸಂಹರಿಸಿ ದುಷ್ಟ ದೈತ್ಯರ ಮೇಧಸ್ಸಿನಿಂದ ಮೇದಿನಿಯನ್ನು ಈ ಭೂಮಿಯನ್ನು ನಿರ್ಮಾಣ ಮಾಡುತ್ತಾರೆ. ಮಧುಗೈಟವರನ್ನು ವಧಿಸಿದ್ದರಿಂದ ಆ ಕೈಟಮನ ದೇಹದಲ್ಲಿದ್ದಂತಹ ರತ್ನ ವಿಶೇಷವೊಂದನ್ನು ಆ ರತ್ನಕ್ಕೆ ವಿಶೇಷವಾಗಿ ಒಂದು ಅದ್ಭುತವಾದಂತಹ ಒಂದು ಹೆಸರಿದೆ. ಅಂತಹ ದಿವ್ಯವಾದಂತಹ ರತ್ನವನ್ನು ಕೈಟವನ ವಧೆಯಿಂದ ದೇವರು ತನ್ನದನ್ನಾಗಿಸಿಕೊಳ್ತಾರೆ. ಕೌಸ್ತುಭ ಎನ್ನುವುದಾಗಿ ಆ ರತ್ನದ ವಿಶೇಷವಾದಂತಹ ಹೆಸರು. ಆ ಕೌಸ್ತುಭದ ಅನ್ನುವಂತಹ ರತ್ನ ಕೈಟವನ ದೇಹದಿಂದ ಮಹಾವಿಷ್ಣು ದೇವರಿಗೆ ಲಭ್ಯವಾದದ್ದು ಎನ್ನುವುದು ದೇವಿ ಭಾಗವತದಲ್ಲಿದೆ. ಕೈಟವನ ವಧೆಯ ಪ್ರತೀಕವಾಗಿ ನಿರಂತರವಾಗಿ ಆ ರಕ್ತವನ್ನು ತನ್ನ ದೇಹದಲ್ಲಿ ಕೌಸ್ತುಭವೆನ್ನುವಂತಹ ರಕ್ತವನ್ನು ಧರಿಸುವುದರ ಮೂಲಕ ಮಗುವಿನ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಾಣ ಮಾಡಿ ಸೃಷ್ಟಿ ಲಯಾದಿಗಳಿಗೆ ಉತ್ತಮವಾದಂತಹ ವೇದಿಕೆಯನ್ನು ಮಹಾವಿಷ್ಣು ದೇವರು ಕಲ್ಪಿಸುವುದರ ಮೂಲಕ ವಿಷ್ಣುಮಾಯೆಯ ದಿವ್ಯವಾದಂತಹ ಅನುಗ್ರಹದ ಪರಿಣಾಮವಾಗಿ ಈ ಜಗತ್ತು ಅತ್ಯಂತ ಪ್ರಶಾಂತವಾದಂತಹ ಸುಸ್ಥಿತಿಯನ್ನು ಹೊಂದಿದೆ. ಆಮೇಲೆ ನಿಧಾನವಾಗಿ ಮಹಿಷಾಸುರನೆನ್ನುವಂತಹ ದಾನವನ ಕಥೆ ಆ ದೇವಿ ಮಹಾತ್ಮೆಯ ಪ್ರಕರಣದಲ್ಲಿ ಉಲ್ಲೇಖಗೊಳ್ಳುತ್ತದೆ. ಮಹಿಷಾಸುರ ಎಷ್ಟು ದುಷ್ಟನಾಗಿದ್ದ ಅಂತ ಹೇಳಿದರೆ ಮೃತ್ಯೋಸ್ತುಮ್ಯಂ ಅನ್ನುವಂತಹ ಮಂತ್ರ ಮಹಿಷಾಸುರನ ದೌಷ್ಟ್ಯವನ್ನು ವಿವರಿಸುತ್ತದೆ. ಲೋಕಕ್ಕೆಟ್ಟುವ ಕಂಟಕನಾಗಿದ್ದ ಅಂತ ಹೇಳಿದರೆ ಋಷಿಮುನಿಗಳ ಜ್ಞಾನಿಗಳ ಸಜ್ಜನರ ಕಣ್ಣಿನಲ್ಲಿ ಅವನದ್ದಾದಂತಹ ದುಷ್ಟತನದ ಪರಿಣಾಮವಾಗಿ ಕಣ್ಣ ನೀರಿನ ಬದಲು ರಕ್ತಧಾರೆ ಹರಿತಾ ಇದ್ದಂತೆ ಆ ರಕ್ತಧಾರೆಯನ್ನು ಕಣ್ಣಿನಿಂದ ಹರಿಸಿಕೊಟ್ಟು ಕ್ರೂರತನವನ್ನು ದುಷ್ಟತನವನ್ನು ಪ್ರದರ್ಶಿಸಿದಂತಹ ಮಹಿಷಾಸುರ ಬ್ರಹ್ಮದೇವರ ವರವರದ ಪರಿಣಾಮವಾಗಿ 100 ಯಾಗಗಳನ್ನು ಮಾಡಿ ಸ್ವರ್ಗದಲ್ಲಿ ಅಧಿಪತಿಯಾದಂತಹ ದೇವೇಂದ್ರನನ್ನು ಪದಚ್ಯುತಗೊಳಿಸಿ ಯಾಗ ಯಜ್ಞಾದಿಗಳಿಗೆ ಕಂಟಕಪ್ರಾಯನಾಗಿ ಲೋಕದಲ್ಲಿ ಮುನಿಗಳ ಋಷಿಗಳ ಯಾಗಯಜ್ಞಾದಿಗಳಿಗೂ ಕೂಡ ಆಪತ್ತನ್ನುಂಟು ಮಾಡುವುದರ ಮೂಲಕ ದೇವತೆಗಳಿಗೆ ಸಲ್ಲಬೇಕಾದಂತಹ ಅವಿರ್ಭಾಗಾದಿಗಳಿಗೆ ಅವ ಎಲ್ಲಾ ರೀತಿಯ ನಿಷೇಧವನ್ನು ಹೇರುವುದರ ಮೂಲಕ ತನ್ನದಾದಂತಹ ದುಷ್ಟತನವನ್ನು ಗೆರೀತಾನೆ. ಆ ದುಷ್ಟತನದ ಪರಿಣಾಮವಾಗಿ ಲೋಕದಲ್ಲಿ ಕಾಲಕಾಲಕ್ಕೆ ಬರಬೇಕಾದಂತಹ ಮಳೆ ಬೆಳೆಗಳಿಲ್ಲದೆ ಇಡೀ ಜಗತ್ತು ಅತ್ಯಂತ ದುಃಖಮಯವಾದಂತಹ ಸನ್ನಿವೇಶವನ್ನು ಹೊಂದುವ ಪರಿಸ್ಥಿತಿ ಒದಗಿದಾಗ ದೇವತೆಗಳೆಲ್ಲ ಸೇರಿ ವಿಷ್ಣುದೇವರ ಮುಖಂಡತ್ವದಲ್ಲಿ ಸಮಾಲೋಚನೆಯನ್ನು ಮಾಡಿ ಅವರ ದೇಹಗತವಾದಂತಹ ದಿವ್ಯವಾದಂತಹ ತೇಜಸ್ಸನ್ನು ಪ್ರಕೃತಿಗೆ ವಿತರಿಸುವ ಮೂಲಕ ಪ್ರಕೃತಿಗತವಾದಂತಹ ದೇವಚೈತನ್ಯವನ್ನು ಸರಿಯಾದಂತಹ ದೇಹಧಾರಣೆಯೊಂದಿಗೆ ವ್ಯಕ್ತವಾಗುವಂತೆ ಅಲ್ಲಿ ಒಂದು ವಿಶೇಷವಾದಂತಹ ಸನ್ನಿವೇಶ ನಿರ್ಮಾಣವಾಗುತ್ತದೆ. ಎಲ್ಲ ದೇವಾದಿ ದೇವತೆಗಳ ಯದಭೂ ಚಾಂಬವಂ ತೇಜ ಏನಾದಾಯಕ ಮುಖ ಅಪದೇವತೆಗಳ ತೇಜಸ್ಸಿನಿಂದ ಮುಖ, ಹೀಗೆ ಯಮನ ತೇಜಸ್ಸಿನಿಂದ ದೇವಿಯ ಕೇಶರಾಶಿಗಳು, ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳು, ಹೀಗೆ ಎಲ್ಲ ದೇವತೆಗಳ ಬೇರೆ ಬೇರೆ ತೇಜಸ್ಸಿನ ಪರಿಣಾಮವಾಗಿ
ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ದೇವಾದಿ ದೇವತೆಗಳು ತ್ರಿಮೂರ್ತಿಗಳ ಉಪಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವಿಯ ಆವಿರ್ಭಾವವಾಗುತ್ತದೆ. ಆ ದೇವಿ ಆವಿರ್ಭಾವವನ್ನು ಹೊಂದುವುದರ ಮೂಲಕ ದೇವತೆಗಳ ಸಂಕಟಕ್ಕೆ ಕಾರಣನಾದಂತಹ ಮಹಿಷಾಸುರನಲ್ಲಿ ಯುದ್ಧವನ್ನು ಮಾಡುವುದರ ಮೂಲಕ ದೇವತೆಗಳೆಲ್ಲ ತಮ್ಮ ತಮ್ಮ ಆಯುಧಗಳನ್ನು ದೇವಿಗೆ ಪದತಲದಲ್ಲಿ ಸಮರ್ಪಿಸಿ ಯುದ್ಧದಲ್ಲಿ ಸಹಾಯಕರಾಗಿ ಮುಂದುವರಿಯುವುದರ ಮೂಲಕ ಮಹಿಷಾಸುರನ ಜೊತೆ ಸಂಘರ್ಷಕ್ಕೆ ಪಟ್ಟು ದೇವಿ ಮತ್ತು ಮಹಿಷಾಸುರರ ಯುದ್ಧ 9 ದಿನಗಳ ಪರ್ಯಂತರ ಮುಂದುವರಿಯುತ್ತದೆ. 9ನೆಯ ದಿನ ದೇವೈ ದೇವಿಯ ತ್ರಿಶೂಲೈ ಮೃತ್ಯೋಸ್ತುಲ್ಯಂ ಅನ್ನುವಂತಹ ಮಂತ್ರದಲ್ಲಿ ದೇವೈ ದೇವಿಯ ತ್ರಿಶೂಲೈ ಶತಮಹಿಷ ದಿಶೋ ರಕ್ತಧಾರಾಲಯಂತಿ ಎಂಬುದಾಗಿ ಮಂತ್ರಶಾಸ್ತ್ರದ ಆ ಒಂದು ಉಲ್ಲೇಖ ಇದೆ. 9ನೇ ದಿವಸ ದೇವಿ ತನ್ನ ಹಸ್ತಗತವಾದಂತಹ ತನ್ನ ಕೈಯಲ್ಲಿರುವ ತ್ರಿಶೂಲದಿಂದ ಮಹಿಷಾಸುರನನ್ನು ಘಾತಿಸುವುದರ ಮೂಲಕ ಅವನ ದೇಹದಿಂದ ರಕ್ತಧಾರೆ ಹರಿದು ಅವ ತಾನು ತನ್ನ ಪ್ರಾಣವನ್ನು ದೇವಿಯ ಮುಂಭಾಗದಲ್ಲಿ ಯುದ್ಧ ಮುಖೇನ ಕಳೆದುಕೊಳ್ತಾನೆ. ಆ ಸಂದರ್ಭದಲ್ಲಿ ಯಾರ ಕಣ್ಣಿನಲ್ಲಿ ಋಷಿಮುನಿಗಳ ಆ ದಿವ್ಯವಾದಂತಹ ಮುಖದಲ್ಲಿ ರಕ್ತಧಾರೆ ಹರಿಯುವುದಕ್ಕೆ ಕಾರಣನಾಗಿದ್ದನು ಅಂತಹ ಮಹಿಷಾಸುರನ ದೇಹದಿಂದ ರಕ್ತಧಾರೆ ಹರಿದು ಆ ದೇವಿಯ ತ್ರಿಶೂಲಾಘಾತದಿಂದ ಮಹಿಷಾಸುರನ ಪ್ರಾಣ ಅಪಹರಣವಾದಾಗ ಋಷಿಮುನಿಗಳ ಕಣ್ಣಿನಲ್ಲಿ ಆನಂದ ಬಾಷ್ಪದ ಮಳೆ ಸುರಿಯುವಂತೆ ದೇವಿ ಅನುಗ್ರಹಿಸ್ತಾರೆ. ಆದ್ದರಿಂದ ಇವತ್ತು ಮನುಷ್ಯ ಅಸಹನೀಯವಾದಂತಹ ದುಃಖವನ್ನು ಅನುಭವಿಸುವ ಸನ್ನಿವೇಶದಲ್ಲಿ ಆಗ ಆಪದಿ ಕಿಂಕರಣೀಯಂ ಆಪತ್ತು ಬಂದಾಗ ಏನು ಮಾಡಬೇಕು ಅಂತ ಹೇಳಿದರೆ ಅಂಬಾಯ ಪಾದಯುಗಂ ಸ್ಮರಣೀಯಂ ಅಂಬಾಯ ಪಾದಯುಗಂ ಸೇವನೀಯಂ. ತಾಯಿಯ ಪದದ್ವಂದಗಳನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿದಾಗ ಆ ಭಕ್ತಿ ಶ್ರದ್ಧೆಯಿಂದ ಶರಣಾಗತರಾಗಿ ತಾಯಿಯನ್ನು ನಾವು ಸ್ತುತಿಸಿದಾಗ ಆ ತಾಯಿಯ ಪದತಲಗಳಲ್ಲಿ ಸರ್ವ ಸಮರ್ಪಣ ಭಾವದಿಂದ ನಾವು ನಮ್ಮದಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಆಕೆ ನಿರಂತರವಾಗಿ ಅನುಗ್ರಹಿಸ್ತಾಳೆ. ಮಹಿಷಾಸುರ ದಾನವನಲ್ಲಿ ಯುದ್ಧ ಮಾಡಿದಂತಹ 9 ದಿನಗಳನ್ನು ಇವತ್ತಿಗೆ ನಾವು ನವರಾತ್ರಿ ಎನ್ನುವ ವಿಧಾನದಿಂದ ಆರಾಧಿಸ್ತೇವೆ. ನವರಾತ್ರಿಯ ದಿವ್ಯ ದಿವಸಗಳು ಮಹಿಷಾಸುರನಿಗೂ ದೇವಿಗೂ ಯುದ್ಧವನ್ನು ನಡೆದು ದೇವಿ ತನ್ನ ವಿಜಯತ್ವವನ್ನು ವಿಜಯ ಪಥವನ್ನು ತಾನು ವಿಶೇಷವಾಗಿ ಅಲಂಕರಿಸಿದಂತಹ ದಿನವನ್ನು ವಿಜಯದಶಮಿ ಎನ್ನುವ ಆ ಒಂದು ದಿವಸವಾಗಿ ನಾವು ಆಚರಿಸ್ತೇವೆ. ಮಹಿಷಾಸುರ ಪರಿವಾರದವನಾದಂತಹ ದುರ್ಗಾಸುರನ ವಧೆಯ ದಿವಸವನ್ನು ದುರ್ಗಾಷ್ಟಮಿ ಎಂಬುದಾಗಿಯೂ ಅದೇ ರೀತಿಯಾಗಿ ದೇವಿ ಆ ಸಂದರ್ಭದಲ್ಲಿ ಅತ್ಯಂತ ಮೋಹನರು ಯುದ್ಧದ ಸನ್ನಿವೇಶವಾದರೂ ಕೂಡ ಕ್ರೋಧ ತಪ್ತಳಾಗದೆ ತಾನು ಅತ್ಯಂತ ಶಾಂತಚಿತ್ತಳಾಗಿ ಬೇರೆ ಬೇರೆ ರೀತಿಯ ಯುದ್ಧಗಳನ್ನು ನಡೆಸಿದಂತಹ ಈ ದಿವಸವನ್ನು ಲಲಿತಾ ಪಂಚಮಿ ಎಂಬುದಾಗಿ ಲಲಿತ ರೂಪದಿಂದ ಆಕೆ ಬೇರೆ ಬೇರೆ ರೂಪಗಳಿಂದ ವ್ಯಕ್ತಳಾಗಿ ಮಹಿಷಾಸುರನಲ್ಲಿ ಯುದ್ಧವನ್ನು ಮಾಡಿದ ದಿವಸವನ್ನು ಲಲಿತಾ ಪಂಚಮಿ ಎಂಬುದಾಗಿಯೂ ನಾವು ಆಚರಿಸುತ್ತೇವೆ. ಈ ರೀತಿಯಾಗಿ 9 ದಿನಗಳ ಪರ್ಯಂತರ ಮಹಿಷಾಸುರನಲ್ಲಿ ಯುದ್ಧವನ್ನು ನಡೆಸಿ ದುಷ್ಟ ಶಕ್ತಿಯ ನಿಗ್ರಹಕ್ಕೆ ಕಾರಣನಾದಂತಹ ದೇವಿ ಮತ್ತೆ ವ್ಯಕ್ತವಾಗುವುದು ಶುಂಭ ನಿಶುಂಭರ ಪ್ರಕರಣದಲ್ಲಿ. ಎಷ್ಟೋ ಯುಗಾಂತರದ ನಂತರ ಶುಂಭ ನಿಶುಂಭರೆಂಬಂತಹ ದಾನವರು ಬ್ರಹ್ಮದೇವರ ವರಬಲದಿಂದ ದೇವೇಂದ್ರನ ಸ್ವರ್ಗದ ಆ ದಿವ್ಯವಾದಂತಹ ಪುಣ್ಯಪ್ರದವಾದಂತಹ ಸ್ಥಾನವನ್ನು ಆಕ್ರಮಿಸಿ ಮಹಿಷಾಸುರನಂತೆಯೇ ಯಜ್ಞಯಾಗಾದಿಗಳಿಗೆ ಆಪತ್ತನ್ನುಂಟು ಮಾಡುವುದರ ಮೂಲಕ ತಮ್ಮದಾದಂತಹ ದುಷ್ಟತನವನ್ನು ಮೆರೆಯುತ್ತಾರೆ. ಶುಂಭ ನಿಶುಂಭರೆಂಬಂತಹ ಸಹೋದರ ದೈತ್ಯರು ಅವರನ್ನು ತಾನು ನೇರವಾಗಿ ಎದುರಿಸಿ ಅವರಲ್ಲಿ ಮಹಿಷಾಸುರನಂತೆ ನೇರವಾಗಿ ಯುದ್ಧವನ್ನು ಮಾಡದೆ
ಹೂವಿನಂತ ದುಂಬಿಗಳು ಆಕರ್ಷಿತವಾಗಿ ಬರುವಂತೆ, ದೀಪದ ಜ್ಯೋತಿಯಂತ ಪತಂಗಗಳು ಆಕರ್ಷಿತವಾಗಿ ಬಂದು ಆ ದೀಪದ ಜ್ಯೋತಿಗೆ ತಮ್ಮ ಪ್ರಾಣವನ್ನು ಸಮರ್ಪಿಸಿಕೊಳ್ಳುವಂತೆ ರಾಕ್ಷಸರನ್ನೆಲ್ಲ ಸಂಹರಿಸಬೇಕೆಂಬಂತಹ ಸಂಕಲ್ಪದಲ್ಲಿ ತುಹಿನಾದ್ರಿಯಲ್ಲಿ ಆ ದೇವಿ ಕದಂಬವನವೆಂಬಂತಹ ಪ್ರದೇಶದಲ್ಲಿ ತನ್ನದಾದಂತಹ ವಾಸ್ತವ್ಯವನ್ನು ಹೂಡುತ್ತಾಳೆ. ಆಕೆ ವಿಶೇಷವಾದಂತಹ ಉಯ್ಯಾಲೆಯನ್ನು ಸೃಷ್ಟಿಸ್ತಾಳೆ. ಆ ಉಯ್ಯಾಲೆಗೆ ಆಧಾರ ಸ್ತಂಭವಾಗಿರುವುದು ಆಕಾಶವೇ. ಆ ಉಯ್ಯಾಲೆಯ ಮೂಲ ಎಲ್ಲಿದೆ ಅನ್ನೋದು ಆ ಕಾಲದಲ್ಲಿ ಯಾರಿಗೂ ಗೊತ್ತಾಗದೇ ಇರುವಂತಹ ಸ್ಥಿತಿ. ತಾನು ಉಯ್ಯಾಲೆಯಲ್ಲಿ ತೂಗುತ್ತಾ ತನ್ನ ದೇಹದಿಂದ ವಿಶೇಷವಾದಂತಹ ತನುಗಂಧವನ್ನು ಹೊರಹೊಮ್ಮಿಸುತ್ತ ಸರ್ವರನ್ನೂ ಆಕರ್ಷಿಸುವ ಸಂಗೀತವನ್ನು ತನ್ನದಾದಂತಹ ವಿಶೇಷವಾದ ಕಂಠದಿಂದ ಹೊರಹೊಮ್ಮಿಸುತ್ತ. ಯಾಕೆ ಕೇಳಿದರೆ ಸಂಗೀತವೆನ್ನುವುದು ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂಪಡಿ. ಶಿಶುವು, ಮಕ್ಕಳು, ಉಳಿದ ಪ್ರಾಣಿಗಳು ಕೂಡ ಸಂಗೀತದ ಸ್ವರವನ್ನು ಆಸ್ವಾದಿಸುತ್ತವೆ. ಆ ಕಾರಣದಿಂದ ಎಲ್ಲರನ್ನೂ ಆಕರ್ಷಣೆ ಮಾಡಬೇಕೆಂಬಂತಹ ಉದ್ದೇಶದಿಂದ ದೇವಿ ಕದಂಬವನದಲ್ಲಿ ತಾನು ಸನ್ನಿಹಿತಳಾಗಿ ಕದಂಬವನದಲ್ಲಿ ಬೇಟೆಗಾಗಿ ಬಂದಂತಹ ವಿಹಾರಕ್ಕಾಗಿ ಬಂದಂತಹ ಚಂಡಮುಂಡರಿಗೆ ಅವರದ್ದಾದಂತಹ ದೃಷ್ಟಿಗೆ ತಾನು ಗೋಚರಳಾಗ್ತಾಳೆ. ಚಂಡಮುಂಡರಲ್ಲಿ ಸಂಭಾಷಣೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಯೋಮಾಂ ಜೈತಿ ಸಂಗ್ರಾಮೆ ಯೋಮೇ ದರ್ಪಂ ವ್ಯಗೋಗತಿ ಯೋಮೇ ಪ್ರತಿಫಲೋಲೋಕೆ ಮೇ ಭಕ್ತ ಭವಿಷ್ಯತಿ ಅಂತ ತನ್ನ ಇಚ್ಛೆಯನ್ನು ಆಕೆ ಹೊರಗೆಡಹುವ ಮೂಲಕ ಮಧುಕೈಟವರನ್ನು ತನ್ನತ್ತ ಆಕರ್ಷಿತವಾಗುವಂತೆ ಮಾಡುತ್ತಾಳೆ. ನನ್ನನ್ನು ಯಾರು ಯುದ್ಧದಲ್ಲಿ ಜಯಿಸುತ್ತಾರೋ, ನನ್ನನ್ನು ಯಾರು ಅವರ ಪರಾಕ್ರಮದಿಂದ ಮಡಿಸುತ್ತಾರೋ ಅವರನ್ನು ಮದುವೆಯಾಗುವುದಕ್ಕೆ ಸಿದ್ಧನಿದ್ದೇನೆ. ಹಾಗಾಗಿ ಯಾರಾದರೂ ನನ್ನನ್ನು ವಿವಾಹವಾಗುವ ಇಚ್ಛೆ ಇದ್ದವರು ನನ್ನಲ್ಲಿ ಯುದ್ಧ ಮಾಡಬಹುದು ಅಂತ ಹೇಳಿದಾಗ ಚಂಡಮುಂಡರು ಅವರು ಹಿಂದೆ ಸರಿದ್ದಾರೆ. ಚಂಡಮುಂಡರು ಹಿಂದೆ ಸರಿಯುವುದು ಯಾಕೆ ಕೇಳಿದರೆ, ಚಂಡಮುಂಡರು ದೇವಿ ಮಹಾತ್ಮೆಯ ಅಥವಾ ದೇವಿ ಭಾಗವತದ ದೃಷ್ಟಿಯಿಂದ ಅವರು ನಪುಂಸಕರಾದ್ದರಿಂದ ಅವರು ಯಾವ ಕಾರಣದಿಂದಲೂ ಯಾರನ್ನು ವಿವಾಹವಾಗುವ ಹಾಗಿಲ್ಲ. ಹಾಗಾಗಿ ತಮ್ಮ ಒಡೆಯನಾದಂತಹ ಶುಂಭನಿಗೆ ಈಕೆ ಯೋಗ್ಯಳು ಅಂತ ಹೇಳಿ ನೇರವಾಗಿ ಶುಂಭನ ಸನ್ನಿಧಿಗೆ ಬಂದು ದೇವಿಯದ್ದಾದಂತಹ ವಿಷಯವನ್ನು ಹೇಳಿ ದೇವಿ ಶುಂಭನನ್ನು ವಿವಾಹವಾಗುವುದು ಉಚಿತ ಎನ್ನುವುದನ್ನು ಶುಂಭನಿಗೆ ಅತ್ಯಂತ ಮಾರ್ಮಿಕವಾಗಿ ಅವ ಹುಟ್ಟು ಕಟ್ಟುವ ಹಾಗೆ ಆತನ ಬುದ್ಧಿಯನ್ನು ಪ್ರೇರೇಪಿಸುತ್ತಾರೆ ಚಂಡಮುಂಡರು. ಅಂತಹ ಚಂಡಮುಂಡರ ಮಾತನ್ನು ಕೇಳಿದಂತಹ ಶುಂಭದೈತ್ಯ ಬಹಳಷ್ಟು ಯೋಚಿಸಿ ಸುಗ್ರೀವನೆಂಬಂತಹ ತಮ್ಮ ವೃದ್ಧ ಮಂತ್ರಿಯನ್ನು ದೇವಿಯಲ್ಲಿ ಸಂಧಾನಕ್ಕಾಗಿ ಕಳುಹಿಸುತ್ತಾರೆ. ಅವನ ಹೆಸರೇ ಸುಗ್ರೀವ. ಸುಗ್ರೀವನೆಂದರೆ ಯಾವ ಕಾರಣಕ್ಕೂ ಬೇಡದ ಮಾತನ್ನಾಡದವ ಅನ್ನುವ ಅರ್ಥವಿದೆ ಸಂಸ್ಕೃತ ಭಾಷಾಶಾಸ್ತ್ರದಲ್ಲಿ. ಮುಖದಿಂದ ಉತ್ತಮವಾದಂತಹ ಮಾತನ್ನು ಹೊರಹೊಮ್ಮಿಸುವವನೇ ಸುಗ್ರೀವ. ಗ್ರೀವ ಅಂದರೆ ತುಟಿಯಿಂದ ಉತ್ತಮ ಮಾತು ಹೊರಹೊಮ್ಮುವಂತಹ ವ್ಯಕ್ತಿ ಸುಗ್ರೀವ. ಅಂತಹ ತನ್ನ ವೃದ್ಧ ಮಂತ್ರಿ ಸುಗ್ರೀವನನ್ನು ದೇವಿಯ ಜೊತೆಗೆ ಸಂಧಾನಕ್ಕಾಗಿ ಶುಂಭದೈತ್ಯ ಕಳುಹಿಸಿದ. ಸುಗ್ರೀವ ನೇರವಾಗಿ ಕದಂಬವನಕ್ಕೆ ಬಂದು ದೇವಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದ. ಆ ದೇವಿಯ ದಿವ್ಯವಾದಂತಹ ದರ್ಶನದಿಂದಲೇ ಆತನಿಗೆ ವಿಶೇಷವಾದಂತಹ ಪ್ರಚೋದನೆ ಲಭ್ಯವಾಗುತ್ತದೆ. ಇವಳು ಜಗತ್ತಿನ ತಾಯಿ, ನಾವೆಲ್ಲ ಆಕೆಯ ಮಕ್ಕಳು. ನಾವೆಲ್ಲ ಆಕೆಯ ಮಕ್ಕಳಾಗುವುದರ ಪರಿಣಾಮವಾಗಿ ತಾಯಿಯನ್ನು ಮಕ್ಕಳು ಮೋಹಿಸುವಂತಿಲ್ಲ. ತಾಯಿಯಲ್ಲಿ ಮಕ್ಕಳು ತಮ್ಮದಾದಂತಹ ಆತ್ಮನಿವೇದನೆಯನ್ನು ಮಾಡುವ ಮೂಲಕ ಅವಳದ್ದಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶುಂಭದೈತ್ಯ ಎಲ್ಲೋ ತಪ್ಪಿದ ಅಂತ ತನ್ನಲ್ಲೇ ತಾನು ಆಲೋಚನೆ ಮಾಡಿ, ಆದರೂ ತಾನು ಬಂದಂತಹ ಕಾರ್ಯವನ್ನು ಸ್ವಾಮಿನಿಷ್ಠೆಯಿಂದ ಮಾಡಬೇಕು ಅನ್ನುವ ಒಂದೇ ಒಂದು ದೃಷ್ಟಿಯಿಂದ ಶುಂಭನ
ಎಲ್ಲಾ ರೀತಿಯ ಅಭಿಪ್ರಾಯಗಳನ್ನು ದೇವಿಯಲ್ಲಿ देवी देवी पदञ्जान इह मुक्ति सुतम् गुरो यमाविदा